ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ನವಂಬರ್ 2ನೇ ತಾರೀಕು ಎಲ್ಲರೂ KCET ಎಕ್ಸಾಮ್ ಅಂತ ಅಟೆಂಡ್ ಮಾಡಿ ಬಂದಿದ್ದೀರಿ. ಸೊ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ, KCET ಎಕ್ಸಾಮಲ್ಲಿ ಆಪ್ಟಿಟ್ಯೂಡು, ಲಾಜಿಕಲ್ ರೀಸನಿಂಗು, ಡಾಟಾ ಇಂಟರ್ಪ್ರಿಟೇಷನ್ಲಿ 15 ಕ್ವಶನ್ಸ್ ಕೇಳ್ತಾನೆ ಅಂತ. ಸೊ ಈ ಎಕ್ಸಾಮಲ್ಲೂ ಕೂಡ 15 ಕ್ವಶನ್ಸ್ ಕೇಳಿದ್ದಾನೆ. ಒಂದು ಪ್ರಶ್ನೆ 2 ಮಾರ್ಕ್ಸ್ ಅಂದರೆ 30 ಅಂಕಗಳಿದೆ. ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ 30 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಆ 30 ವೀಡಿಯೋಸ್ನ ಯಾರು ಮಿಸ್ ಮಾಡ್ದಂಗೆ ವಾಚ್ ಮಾಡಿರ್ತಾರಲ್ಲ, ಆ ಎಲ್ಲ 15 ಪ್ರಶ್ನೆಗಳಿಗೆ ಕರೆಕ್ಟ್ ಆನ್ಸರ್ ಮಾಡಬಾರ ಚಾನ್ಸಸ್ ಅಂತ ಇದೆ. ಯಾರೆಲ್ಲ ನಿಮ್ಮ ಆನ್ಸರ್ಸ್ ಕರೆಕ್ಟ್ ಮಾಡಿದಿರಿ, ಯಾವ ಥರ ಬಿಡಿಸ್ಬೋದಾಗಿತ್ತು, ಆ ಪ್ರಶ್ನೆಗಳು ಯಾವ ರೀತಿ ಇದ್ವು ಅಂತ ನಾನು ಈ ಒಂದು ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೇನೆ. ಅದಕ್ಕಿಂತ ಬಿಫೋರ್ ಆಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಈ ಲೋಗೋ ಇರ್ತಕ್ಕಂಥ ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಗೂಗಲ್ ಪ್ಲೇಸ್ಟೋರಲ್ಲಿ. ಸೊ ಈ GPS ಟೇರು, HSTR, TET, ಪೇಪರ್ ಫಸ್ಟು, ಪೇಪರ್ ಸೆಕೆಂಡು, ನಮ್ಮ ಸ್ಟೇಟ್ ಗೌರ್ಮೆಂಟ್ನ ಎಲ್ಲ ಎಕ್ಸಾಮ್ಸ್ಗೆ ಆನ್ಲೈನ್ ಮತ್ತು ಆಫ್ಲೈನ್ ಕೋಚಿಂಗ್ ಅವೈಲೇಬಲ್ ಇದೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071613831ಗೆ ಕರೆ ಮಾಡಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಒಂದು ಹೊಸ ಬುಕ್ ಲಾಂಚ್ ಆಗಿದೆ, ಕರ್ನಾಟಕ ಭೂಗೋಳಕ್ಕೆ ಸಂಬಂಧಪಟ್ಟಂಥ ಬುಕ್ಕು. ಸೊ ನಮ್ಮ ಅಕಾಡೆಮಿಯ ಲೇಖಕ ಆಗಿರ್ತಕ್ಕಂಥ ನಂಜನಾಯಕ್ ಸರ್ ಬರೆದಿರ್ತಕ್ಕಂಥ ಪುಸ್ತಕ ಭಾಳ ಅದ್ಭುತವಾಗಿದೆ. ಈ ಪ್ರತಿಗಳು ನಿಮಗೆ ಬೇಕಾಗಿದ್ದಲ್ಲಿ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸಲ್ಲಿ ಬನ್ನಿ ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡ್ತಾ ಬರೋಣ. ಕೆಳಗಿನ ಸರಣಿಯಲ್ಲಿ ಮುಂದೆ ಏನು ಬರುತ್ತದೆ ಅಂತ ಒಂದು ಲೆಟರ್ ಸೀರೀಸ್ ಕೊಟ್ಟಿದ್ದಾನೆ ನೋಡ್ರಿ, ಆಲ್ಫಾಬೆಟ್ ಸೀರೀಸ್ ಕೊಟ್ಟಿದ್ದಾನೆ. ಇಲ್ಲಿ ಡ್ಯಾಶ್ ಪ್ಲೇಸಲ್ಲಿ ಯಾವ ಅಕ್ಷರಗಳ ಗುಂಪು ಬರುತ್ತೆ ಅಂತ ಸೊ ಇವತ್ತಿನ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾನೆ. ಇದಕ್ಕೆ ನಾವು ಏನಿಂದ Z ತನಕ ಆಲ್ಫಾಬೆಟ್ಸ್ ಬರ್ಕೊಂಡು ಪ್ರತಿಯೊಂದು ಗ್ರೂಪಲ್ಲಿ ಮೊದಲನೇ ಅಕ್ಷರ ನೋಡ್ತಾ ಹೋಗೋಣ. Z ಇರೋ ಅಕ್ಷರ W ಇದೆ, W ಇರೋ ಅಕ್ಷರ T ಇದೆ, T ಇರೋ ಅಕ್ಷರ Q ಇದೆ, Q ಇಂದ ಮೊದಲನೇ ಅಕ್ಷರ ಯಾವ್ದು ಬರುತ್ತೆ ಅಂತ ನಾವು ಕಂಡುಹಿಡಿತಾ ಬರ್ಬೇಕಿಲ್ಲಿ. ಸೊ Z ಇಂದ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ 2 ಅಕ್ಷರ ಗ್ಯಾಪ್ ಕೊಟ್ಟು W ಇದೆ ನೋಡ್ರಿ. Z ಇಂದ ಇಲ್ಲಿ W ಇದೆ ಅಂದರೆ Z ಇಂದ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ 2 ಲೆಟರ್ಸ್ ಗ್ಯಾಪ್ ಕೊಟ್ಟು W ಇದೆ. ಸೊ ಅದೇ ಥರ W ಇಂದ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ 2 ಲೆಟರ್ಸ್ ಗ್ಯಾಪ್ ಕೊಟ್ಟಲ್ಲಿ T ಇದೆ ಅಂದರೆ -2 ಅಂದರೆ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಂತ. ಸೊ ನೆಕ್ಸ್ಟ್ ಟೀನಿಂದ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ 2 ಲೆಟರ್ಸ್ ಗ್ಯಾಪ್ ಕೊಟ್ಟು ಬರೆದ್ರೆ Q ಬರ್ತಾ ಇದೆ. Q ಇಂದ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ 2 ಲೆಟರ್ಸ್ ಗ್ಯಾಪ್ ಕೊಟ್ಟು ಬರೆಯೋಣ, N ಅಕ್ಷರ ಬರುತ್ತೆ. ಸೊ ನಮಗೆ ಬೇಕಾಗಿರೋ ಆನ್ಸರಲ್ಲಿ ಫಸ್ಟ್ ಲೆಟ್ರ್ N ಬರುತ್ತೆ. ಫಸ್ಟ್ ಲೆಟ್ರ್ N ಅನ್ನೋದು ಫಸ್ಟ್ ಆಪ್ಷನಲ್ಲಿದೆ, ಲಾಸ್ಟ್ ಆಪ್ಷನಲ್ಲಿದೆ, ಸೆಕೆಂಡ್ ಮತ್ತು ಥರ್ಡ್ ಅಂತ 100% ರಾಂಗ್ ಆನ್ಸರ್ಸ್ ಅಂತ ಗೊತ್ತಾಯಿತು. ಆಪ್ಷನ್ ನೋಡ್ತಾ ಆನ್ಸರ್ ಮಾಡ್ತಾ ಹೋಗ್ರಿ, ನಿಮಗೆ ಬೇಗ ಆನ್ಸರ್ ಸಿಗುತ್ತೆ. ಇವಾಗ ಪ್ರತಿಯೊಂದರಲ್ಲಿ 2ನೇ ಅಕ್ಷರ ನೋಡ್ತಾ ಬರೋಣ. B ನಿಂದ Dಗೆ ಆಲ್ಫಾಬೆಟಲ್ಲಿ B ನಿಂದ ಫಾರ್ವರ್ಡ್ ಡೈರೆಕ್ಷನಲ್ಲಿ 1 ಅಕ್ಷರ ಗ್ಯಾಪ್ ಕೊಟ್ಟು D ಇದೆ, +1 ಬರಿತೀನಿ. D ಇಂದಲೇ 2ನೇ ಅಕ್ಷರ G ಇದೆಯಲ್ಲ, D ನಿಂದ ಮುಂದಕ್ಕೆ ಫಾರ್ವರ್ಡ್ ಡೈರೆಕ್ಷನಲ್ಲಿ 2 ಲೆಟರ್ಸ್ ಗ್ಯಾಪ್ ಕೊಟ್ಟು G ಇದೆ, +2 ಬರಿತೀನಿ. G ನಿಂದ ಮುಂದಕ್ಕೆ ಸೊ ನೆಕ್ಸ್ಟ್ ಫಾರ್ವರ್ಡ್ ಡೈರೆಕ್ಷನಲ್ಲಿ 3 ಲೆಟರ್ಸ್ ಗ್ಯಾಪ್ ಕೊಟ್ಟು K ಇದೆ, +3 ಬರಿತೀನಿ. ಸೊ ಅದೇ ರೀತಿ K ನಿಂದ ಮುಂದಕ್ಕೆ 4 ಲೆಟರ್ಸ್ ಗ್ಯಾಪ್ ಕೊಟ್ಟು ಬರೀನ. K ನಿಂದ ಮುಂದಕ್ಕೆ 4 ಅಕ್ಷರ ಗ್ಯಾಪ್ ಕೊಡೋಣ, 1 2 3 4 ಅಕ್ಷರ ಗ್ಯಾಪ್ ಇಟ್ಟು ಬರೋ P ಅಕ್ಷರ ಬರುತ್ತೆ, NP ಬಂತು. ಸೊ ನಮಗೆ ಬೇಕಾಗಿರೋ ಆನ್ಸರಲ್ಲಿ ನೋಡ್ರಿ, ಫಸ್ಟ್ 2 ಲೆಟರ್ಸ್ N ಇದೆ ಮೊದಲನೇ ಅಕ್ಷರ, 2ನೇ ಅಕ್ಷರ P ಬಂದಿದೆ ಅಂದರೆ NP ಅನ್ನೋದು ಮೊದಲನೇ ಆಪ್ಷನಲ್ಲಿ ಇದೆ. 4th ಆಪ್ಷನಲ್ಲಿ NO ಇರೋದ್ರಿಂದ 100% ಇದು ರಾಂಗ್ ಆನ್ಸರು. ಫಸ್ಟ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಲೆಟರ್ಸ್ ನೋಡ್ಕೊಂತ ಕೂಡ ನೆಸೆಸಿಟಿ ಇಲ್ಲ, ಮೊದಲನೇ ಆಪ್ಷನ್ ಸರಿ ಉತ್ತರ ಆಗುತ್ತೆ, NPQR ಬರುತ್ತೆ. ಇದು ಮೊದಲನೇ ಪ್ರಶ್ನೆ. ಇದು ಸೆಕೆಂಡ್ ಕ್ವಶನ್ ಬರೋಣ. 2ನೇ ಪ್ರಶ್ನೆ ಏನು ಅಂತ, ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಕಾಫಿಯನ್ನು 3156655 ಎಂದು ಬರೆದರೆ ಅದೇ ಭಾಷೆಯಲ್ಲಿ ಟೀಯನ್ನು ಹೇಗೆ ಬರೆಯಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ವೆರಿ ಸಿಂಪಲ್ ಕ್ವಶನ್ ಇದು, ಕೋಡಿಂಗ್ ಡಿಕೋಡಿಂಗ್ ಸಂಬಂಧಪಟ್ಟಂಥ ಪ್ರಶ್ನೆ. ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಕಾಫಿ COFFE ಕಾಫಿ ಎಂಬ ಪದವನ್ನು 3156655 ಬಂದಿದೆ, 3156655 ಅಂತ ಬರ್ಕೊಂಡಿದ್ದಾರೆ. ಅಂದರೆ ಟಿ ಎಂಬ ಪದವನ್ನು ಯಾವ ರೀತಿ ಬರಿಬೋದು ಅಂತ ಪ್ರಶ್ನೆ ಕೇಳಿದ್ದಾನೆ. ಕಾಫಿ ಎಂಬ ಪದಕ್ಕೆ ಈ ಥರ ಕೋಡಿಂಗ್ ನಂಬರ್ಸ್ ಕೊಡ್ತಾ ಇದ್ದಾನೆ. ಯಾವ ಥರ ಕೊಟ್ಟಿದ್ದಾನೆ ಅಂದರೆ ನೋಡ್ರಿ, ಈ C ಅಕ್ಷರಕ್ಕೆ 3 ಇದೆ ಅಂದರೆ ಆಲ್ಫಾಬೆಟಲ್ಲಿ C ಅನ್ನೋದು 3ನೇ ಅಕ್ಷರ, ಅದಕ್ಕೋಸ್ಕರ 3 ಕೊಟ್ಟಿದ್ದಾನೆ. ಓನ್ ಅಕ್ಷರ ಆಲ್ಫಾಬೆಟಲ್ಲಿ ನೋಡಿರಿ, ಕೌಂಟ್ ಮಾಡ್ತಾ ಬನ್ನಿ. ಓನ್ ಅಕ್ಷರ
ಎಫ್ ಅನ್ನೋದು ಆಲ್ಫಾಬೆಟ್ಟಲ್ಲಿ 6ನೇ ಅಕ್ಷರ ಆರ್ ಬರ್ದಿದ್ದಾನೆ. ಸೊ ನೆಕ್ಸ್ಟ್ ಇ ಎಫ್ ಅನ್ನೋದು ಆಲ್ಫಾಬೆಟ್ಟಲ್ಲಿ 6th ಲೆಟರ್ 6 ಬರ್ಕೊಂಡಿದ್ದಾನೆ. ಇ ಅನ್ನೋದು ಆಲ್ಫಾಬೆಟ್ಟಲ್ಲಿ ನೋಡ್ರಿ ಇ ಅನ್ನೋದು 5ನೇ ಅಕ್ಷರ 5 ಬರ್ಕೊಂಡಿದ್ದಾರೆ. ಇ ಅನ್ನೋದು ಆಲ್ಫಾಬೆಟ್ಟಲ್ಲಿ 5ನೇ ಅಕ್ಷರ 5 ಬರ್ಕೊಂಡಿದ್ದಾರೆ. ಈ ರೀತಿ ಕೋಡ್ ನಂಬರ್ಸ್ ಕೊಡ್ತಾ ಇದ್ದಾರೆ ಕಾಫಿಗೆ. ಇದೇ ಕೋಡ್ ನಂಬರ್ ಪ್ರಕಾರ ಟೀಗೆ ಕೋಡ್ ನಂಬರ್ ಯಾವ್ದು ಬರುತ್ತೆ ಅಂತ ಕಂಡುಹಿಡಿಯೋಣ. ಟಿ ಅನ್ನೋದು ಆಲ್ಫಾಬೆಟ್ಟಲ್ಲಿ ನೀವು ಎಣಿಸ್ಕೊಂತ ಬರೀ 20ನೇ ಅಕ್ಷರ ಆಗುತ್ತೆ. ಹಾಗಾಗಿ 20 ಬರೆಯೋಣ ಫಸ್ಟಿಗೆ. ಸೊ ಫಸ್ಟ್ 20. ನೆಕ್ಸ್ಟ್ ಇ ಅನ್ನೋದು ಆಲ್ಫಾಬೆಟ್ಟಲ್ಲಿ 5ನೇ ಅಕ್ಷರ 5 ಬರಿಬೇಕು. ಎ ಅನ್ನೋದು ಆಲ್ಫಾಬೆಟ್ಟಲ್ಲಿ ಮೊದಲನೇ ಅಕ್ಷರ 1 ಬರಿತೀನಿ. 2051 ಬರುತ್ತೆ ಆನ್ಸರು. 2051 ನೋಡ್ರಿ ಥರ್ಡ್ ಆಪ್ಷನ್ ಇದೆ. ದಿಸ್ ಇಸ್ ದ ರೈಟ್ ಆನ್ಸರ್. ನೋಡ್ರಿ ಎಷ್ಟು ಸಿಂಪಲ್ ಕ್ವಶನ್ಸ್ನ ಎಕ್ಸಾಮಲ್ಲಿ ಕೇಳಿದ್ದಾನೆ. ಈಸಿಯಾಗಿ ಸ್ಕೋರ್ ಮಾಡ್ಬೋದು ನಾವು. ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ, ಒಂದು ಕಾರು 6 ಗಂಟೆಗಳಲ್ಲಿ 50 km/h ವೇಗದಲ್ಲಿ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸುತ್ತದೆ. ನೋಡ್ರಿ 1 ಗಂಟೆಗೆ 50 ಕಿಲೋಮೀಟ್ರ್ ದೂರ ರೀಚ್ ಆಗೋ ಸ್ಪೀಡಲ್ಲಿ ಒಂದು ಕಾರ್ ಹೋಗುತ್ತೆ ಅಂತ. 1 ಗಂಟೆಗೆ 50 ಕಿಲೋಮೀಟ್ರ್ ದೂರ ರೀಚ್ ಆಗೋ ಸ್ಪೀಡಲ್ಲಿ ಒಂದು ಕಾರು ಚಲಿಸಿ 6 ಗಂಟೆಗಳಲ್ಲಿ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸುತ್ತೆ ಅಂತ. ಸೊ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಸಪೋಸ್ ಎ ಸ್ಥಳದಿಂದ ಬಿ ಸ್ಥಳಕ್ಕೆ ಎಷ್ಟೋ ದೂರ ಇದೆ. ಒಂದು ಕಾರು ಗಂಟೆಗೆ 50 ಕಿಲೋಮೀಟ್ರ್ ಸ್ಪೀಡಲ್ಲಿ ಚಲಿಸ್ತಾ ಇದೆ ಅಂದರೆ 6 ಅವರ್ಸಲ್ಲಿ ಈ ನಿರ್ದಿಷ್ಟ ದೂರವನ್ನು ಕ್ರಮಿಸುತ್ತೆ. ಎನಿಂದ ಬಿಗೆ ಬರ್ಬೇಕಾದ್ರೆ 6 ಅವರ್ಸ್ ಬೇಕಾಗುತ್ತೆ ಅಂತ. ಹಾಗಾದರೆ 1 ಗಂಟೆಗೆ 50 ಕಿಲೋಮೀಟ್ರ್ ದೂರ ಹೋಗುತ್ತೆ ಅಂದಮೇಲೆ 6 ಗಂಟೆಗೆ ಎಷ್ಟು ದೂರ ಹೋಗುತ್ತೆ ಕಂಡುಹಿಡ್ಕೊಳ್ರಿ. ಸೊ ಸಿಂಪಲ್ 50 × 6 ಗುಣಾಕಾರ ಮಾಡಿರಿ. ಟೋಟಲಿ 300 ಕಿಲೋಮೀಟ್ರ್ ದೂರ ಇದೆ ಅಂತ. ಎನಿಂದ ಬಿ ಸ್ಥಳಕ್ಕಿರೋ ದೂರ 300 ಕಿಲೋಮೀಟ್ರ್. 1 ಗಂಟೆಗೆ 50 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂದರೆ 6 ಗಂಟೆಗೆ ಕವರ್ ಮಾಡ್ತಾ ಇದೆ. 6 ಗಂಟೆಯಲ್ಲಿ ಕ್ರಮಿಸುತ್ತೆ ಅಂದರೆ 50 × 6 ಅಂದರೆ ಟೋಟಲ್ ಎ ಸ್ಥಳದಿಂದ ಬಿ ಸ್ಥಳಕ್ಕೆ 300 ಕಿಲೋಮೀಟರ್ ಇದೆ ಅಂತ. ಸೊ 4 ಗಂಟೆಗಳಲ್ಲಿ ಅದೇ ದೂರವನ್ನು ಕ್ರಮಿಸಲು ಅದು ಯಾವ ವೇಗದಲ್ಲಿ ಕ್ರಮಿಸಬೇಕಾಗುತ್ತದೆ ಅಂತ ಪ್ರಶ್ನೆ ಇದೆ. ನೋಡ್ರಿ 6 ತಾಸು ಬೇಡ, ಇದೇ ದೂರವನ್ನು 4 ಗಂಟೆಯಲ್ಲೇ ರೀಚ್ ಆಗಬೇಕು ಅಂದರೆ ಯಾವ ಸ್ಪೀಡಲ್ಲಿ ಚಲಿಸಬೇಕು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಹಾಗಾದರೆ ಟೋಟಲ್ ಡಿಸ್ಟೆನ್ಸ್ ಸ್ಪೀಡ್ ಕಂಡುಹಿಡಿಬೇಕಂದ್ರೆ 300 ಕಿಲೋಮೀಟ್ರ್ ದೂರವನ್ನು 4 ಗಂಟೆಯಲ್ಲೇ ಕ್ರಮಿಸ್ಬೇಕಂದ್ರೆ 1 ಗಂಟೆಗೆ ಯಾವ ಸ್ಪೀಡಲ್ಲಿ ಚಲಿಸಬೇಕಾಗುತ್ತೆ ಅಂತ ಸ್ಪೀಡ್ ಕಂಡುಹಿಡಿಬೇಕಿಲ್ಲಿ. ಯಾವ ಸ್ಪೀಡಲ್ಲಿ ಚಲಿಸಿದರೆ 4 ಗಂಟೆಯಲ್ಲೇ 300 ಕಿಲೋಮೀಟ್ರ್ ಕವರ್ ಮಾಡುತ್ತೆ ಅಂತ ಕೇಳಿದಾನಂದ್ರೆ 4ರಿಂದ 300 ಡಿವೈಡ್ ಮಾಡಿರಿ. 4 7 28, 2 ಬರುತ್ತೆ 20 ಆಗುತ್ತೆ. 4 5 20 ಕ್ಯಾನ್ಸಲ್ ಆಗಿ 75 km/h ಸ್ಪೀಡಲ್ಲಿ ಹೋದ್ರೆ ಮಾತ್ರ 1 ಗಂಟೆಗೆ 75 ಕಿಲೋಮೀಟ್ರ್ ದೂರ ರೀಚ್ ಆಗ ಸ್ಪೀಡಲ್ಲಿ ಹೋದ್ರೆ ಮಾತ್ರ 300 ಕಿಲೋಮೀಟ್ರ್ ದೂರ ಹೋಗಲಿಕ್ಕೆ 4 ತಾಸು ಬೇಕಾಗುತ್ತೆ. 75 km/h ಅಂತ ಇಲ್ಲಿ ಯಾವ ಆಪ್ಷನಲ್ಲಿದೆ? 4th ಆಪ್ಷನಲ್ಲಿದೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಆಗ್ತಾ ಆಯ್ತಾ? ಇದು ಕೂಡ ಸಿಂಪಲ್ ಕ್ವಶನ್ ಕೇಳಿದಾನೆ ಎಕ್ಸಾಮಲ್ಲಿ. ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. ನೋಡ್ರಿ 4 ವರ್ಷಗಳಲ್ಲಿ ಒಂದು ಮೊತ್ತವು ಚಕ್ರಬಡ್ಡಿ ದರದಲ್ಲಿ ತಾನಾಗಿಯೇ ದ್ವಿಗುಣಗೊಂಡರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ. ನೋಡ್ರಿ 4 ವರ್ಷಕ್ಕೆ ಯಾವುದೋ ಒಂದು ಅಮೌಂಟ್ ಅಸಲು ಎಷ್ಟೋ ಇದೆ ಅದು 4 ವರ್ಷಕ್ಕೆ ಡಬಲ್ ಆಗುತ್ತೆ ಅಂತ. ನಾವು 10,000 ಸಾಲ ಕೊಟ್ಟಿದ್ದೀವಿ ಅಂದರೆ 4 ವರ್ಷಕ್ಕೆ 20,000 ಆಗುತ್ತೆ. 1 ಲಕ್ಷ ಸಾಲ ಕೊಟ್ಟಿದ್ದೀವಿ ಅಂದರೆ 4 ವರ್ಷಕ್ಕೆ ಅದು 2 ಲಕ್ಷ ಆಗುತ್ತೆ. ಅದು 50,000 ಸಾಲ ಕೊಟ್ಟಿದ್ದೀವಿ ಅಂದರೆ ದ್ವಿಗುಣ ಅಂದರೆ ಅದು 1 ಲಕ್ಷ ಆಗುತ್ತೆ 4 ವರ್ಷಕ್ಕೆ. ನಾವು ಕೊಟ್ಟಿರೋ ಸಾಲ ಅದು ಅಮೌಂಟು 4 ವರ್ಷಕ್ಕೆ ಅದು ಆಟೋಮೆಟಿಕ್ಕಾಗಿ ಡಬಲ್ ಆಗುತ್ತೆ ಅಂದರೆ ಇಲ್ಲಿ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಯಾವ ಆಪ್ಷನ್ ಸರಿ ಆಗುತ್ತೆ ಅಂತ. ಸೊ ನೋಡ್ರಿ 4 ವರ್ಷಕ್ಕೆ ಡಬಲ್ ಆಗುತ್ತೆ ಅಂದರೆ ಇದು ಚಕ್ರ ಬಡ್ಡಿ ಹೇಳಿದ್ದಾನೆ, ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಕಾಂಪೌಂಡ್ ಇಂಟ್ರೆಸ್ಟ್ ಕಂಡುಹಿಡಿಯೋ ಫಾರ್ಮುಲಾ A = P × 1 + R/100 ಅಂತ ಬರುತ್ತೆ. ಈ ಫಾರ್ಮುಲಾ ಹಾಕ್ಕೊಂಡು ಮಾಡ್ಬೋದು. ಈ ಫಾರ್ಮುಲಾ ಸಿಂಪ್ಲಿಫೈಡ್ ಮಾಡಿ ಹೇಳ್ಕೊಡ್ತೇನೆ. ಸೊ ಇದು P ಅನ್ನೋದು ಅಸಲು ಪ್ರಿನ್ಸಿಪಲ್ ಅಮೌಂಟ್. ಈ ಅಸಲು ಡಬಲ್ ಆಗುತ್ತೆ ಟೋಟಲ್ ಅಮೌಂಟ್ ಅಂದರೆ P ಇರೋ ಅಮೌಂಟು 2P ಆಗುತ್ತೆ. ಟೋಟಲ್ ಅಮೌಂಟು 2P ಆಗುತ್ತೆ. ಅಸಲು ಡಬಲ್ ಆಗುತ್ತೆ ಅಂದರೆ ಟೋಟಲ್ ಅಮೌಂಟ್ ಜಾಗದಲ್ಲಿ 2P ಬರೀಬೇಕು. ಸೊ ಇಲ್ಲಿ P × 1 + R/100 ಎಷ್ಟು ವರ್ಷಕ್ಕೆ? 4 ವರ್ಷಕ್ಕೆ ಡಬಲ್ ಆಗುತ್ತೆ ಅಂತ ಕೊಟ್ಟಿದ್ದಾನಲ್ಲ, ಹಾಗಾಗಿ n + 4 ಬರೀಬೇಕು. ಸೊ P ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 1 + R/100 ಇಲ್ಲಿ ರೈಟ್ ಸೈಡಲ್ಲಿ 2 ಇದೆಯಾ, 2 ಬರೀತಾ ಇದೀನಿ. ಸೊ ಅಂದರೆ ಅದು 4 ವರ್ಷಕ್ಕೆ ಡಬಲ್ ಆಗುತ್ತೆ ಅಂದರೆ ರೈಟ್ ಸೈಡಲ್ಲಿ ಯಾವ ನಂಬರ್ ಇದೆ? 2 ಇದೆಯಲ್ಲ, ರೈಟ್ ಸೈಡಲ್ಲಿ 2 ಬರೆಯೋಣ. ಸೊ ಇಲ್ಲಿ ರೈಟ್ ಸೈಡಲ್ಲಿ 2 ಬರ್ಕೊಂಡು ನೋಡಿರಿ, ಆ ಮೊತ್ತವು ತಾನಾಗಿಯೇ 4 ಪಟ್ಟು ಹೆಚ್ಚಾಗಲು 8 ವರ್ಷಗಳು ಬೇಕು. ಇದು ವರ್ಷ, ಇದು ಯಾವಾಗಲೂ ಇದು 2 ಪಟ್ಟು. ನೋಡಿರಿ 2 ಪಟ್ಟು ಆಗಲಿಕ್ಕೆ 4 ವರ್ಷ ಬೇಕು.
ಸೊ 4 ಪಟ್ಟು ಆಗ್ಲಿಕ್ಕೆ 8 ವರ್ಷ ಬೇಕು ಅಂತ ಹೇಳಿದ್ದೇನೆ. ಇದು ಸರಿನಾ ತಪ್ಪ ಅಂತ ಚೆಕ್ ಮಾಡೋದಾದ್ರೆ ವೆರಿ ಸಿಂಪಲ್ ನೋಡ್ರಿ. ಈ 2 ಪವರ್ ರೈಟ್ ಸೈಡಲ್ಲಿ ಬರ್ಕೊಳ್ಳೋಣ, 2 ಪವರ್ ಅಂತ ಬರ್ಕೊಳ್ಳೋಣ. ಇದು 4 ಪಟ್ಟು ಹೆಚ್ಚಾಗಲು 8 ವರ್ಷ ಬೇಕು. ಇದು 2 ಇರೋದು 4 ಆಗ್ಬೇಕಂದ್ರೆ 4 ಪಟ್ಟು ಆಗ್ಬೇಕಂದ್ರೆ 2 ಇರೋ ಸಂಖ್ಯೆ 4 ಆಗ್ಬೇಕಂದ್ರೆ 2 ಸ್ಕ್ವೇರ್ ಮಾಡ್ಕೋಬೇಕು. ರೈಟ್ ಸೈಡಲ್ಲಿ 2 ಸ್ಕ್ವೇರ್ ಮಾಡ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಪವರ್ 4 ಇದೆಯಲ್ಲ ಅದನ್ನು ಇಂಟು 2 ಮಾಡ್ಕೋಬೇಕು. 4 2 8 ಬರುತ್ತೆ. ಸೊ ಇದು 2 ಸ್ಕ್ವೇರ್ ಅಂದರೆ 4 ಆಗುತ್ತೆ. ನೋಡಿರಿ 4 ಪಟ್ಟಾಗಲು 8 ವರ್ಷಗಳು ಬೇಕು ಅಂತ ಇದೆಯಲ್ಲ, ಈ ಮೊದಲನೇ ಆಪ್ಷನ್ ಸರಿ ಆಗುತ್ತೆ. ಈ ರೀತಿ ಹಂಗೆ ಶಾರ್ಟ್ ಫಾರ್ಮ್ಯಾಟಲ್ಲಿ ಹೇಳ್ಕೊಡ್ತಾ ಇದೆ ನಿಮಗೆ. ಸೊ ಸೆಕೆಂಡ್ ಆಪ್ಷನ್ ಬರೋಣ. ಮೊತ್ತವು ತಾನಾಗಿ 8 ಪಟ್ಟು ಹೆಚ್ಚಾಗಲು 12 ವರ್ಷ ಬೇಕು. ನೋಡಿ, 2 ಇರೋ ಸಂಖ್ಯೆ 8 ಆಗ್ಬೇಕಂದ್ರೆ ಅದನ್ನ 2 ಕ್ಯೂಬ್ ಮಾಡಿದರೆ 8 ಆಗುತ್ತೆ. ಅಂದರೆ ಇಲ್ಲಿ ಕ್ಯೂಬ್ ಮಾಡ್ತಾ ಇದ್ದೀನಿ ಅಂದರೆ ಈ ನಂಬರ್ನ ಇಂಟು 3 ಮಾಡ್ಕೋಬೇಕು. ಅವಾಗ 4 3 12 ಆಗುತ್ತೆ. ಇದು 2 ಕ್ಯೂಬ್ ಅಂದರೆ 8 ಆಗುತ್ತೆ. ಸೊ ಹಾಗಾದ್ರೆ ಅಮೌಂಟು 8 ಪಟ್ಟಾಗಲು 12 ವರ್ಷಗಳು ಬೇಕು ಅಂತಿದೆಯಲ್ಲ, ಇಲ್ಲಿ 12 ವರ್ಷ ಕರೆಕ್ಟ್ ಕೊಟ್ಟಿದ್ದಾನೆ ಅಂದರೆ ಆಪ್ಷನ್ ಬಿನೂ ಸರಿ ಇದೆ ಅಂತ ಅರ್ಥ. ಆಪ್ಷನ್ ಬಿನೂ ಕರೆಕ್ಟ್ ಇದೆ ಅಂತ. ಆಪ್ಷನ್ ಸಿ ಚೆಕ್ ಮಾಡೋಣ. ನೆಕ್ಸ್ಟ್ 16 ಪಟ್ಟಾಗಲು ಅಂತ ಕೊಟ್ಟಿದ್ದಾನೆ. ಈ 2 ಇರೋ ನಂಬರು 16 ಆಗ್ಬೇಕಂದ್ರೆ 2 ಪವರ್ 4 ಹಾಕೋಬೇಕು. 2ನ್ನ 4 ಸಲ ಬರ್ಕೊಂಡು ಗುಣಾಕಾರ ಮಾಡಿದರೆ 2 ಇಂಟು 2 ಇಂಟು 2 ಇಂಟು 2 ಅಂದರೆ 16 ಬರುತ್ತೆ. ಸೊ ಇಲ್ಲಿ 2 ಘಾತ 4 ಹಾಕಿದ್ದೀನಿ ಅಂದರೆ ಈ 4ನ್ನ 4ರಿಂದ ಗುಣಿಸಿರ ಅಲ್ಲಿ ಟೈಮಿಂಗ್ಸ್ ಬರುತ್ತೆ, ಎಷ್ಟು ವರ್ಷ ಅಂತ ಸಿಗುತ್ತೆ. 4 4 16, 2 ಘಾತ 4 ಅಂದರೂ ಕೂಡ 16 ಆಗುತ್ತೆ. 16 ಪಟ್ಟಾಗಲಿಕ್ಕೆ 16 ವರ್ಷ ಬೇಕು. ಇಲ್ಲಿ 16 ಪಟ್ಟಾಗಲಿಕ್ಕೆ 16 ವರ್ಷಗಳಂತಲೇ ಕೊಟ್ಟಿದ್ದಾನೆ ಅಂದರೆ ಆಪ್ಷನ್ ಸಿನೂ ಕೂಡ ಕರೆಕ್ಟ್ ಇದೆ ಅಂತ. ಆ ಮೊತ್ತವು 32 ಪಟ್ಟಾಗಲು ಅಂತ ಕೊಟ್ಟಿದ್ದಾನೆ. ಈ 2ರ ಸಂಖ್ಯೆ 32 ಆಗ್ಬೇಕಂದ್ರೆ 2 ಘಾತ 5 ಬರ್ಕೊಂಡ್ರೆ 2ನ್ನ 5 ಸಲ ಹಾಕೊಂಡು ಗುಣಾಕಾರ ಮಾಡಿದ್ರೆ 32 ಬರುತ್ತೆ. ಸೊ ಈ 4 ಸಂಖ್ಯೆ 32 ಆಗ್ಬೇಕಂದ್ರೆ ಅದು 4 8 ಬರ್ಕೋಬೋದು. ಸರಿ, ಇಲ್ಲಿ 2 ಪವರ್ 5 ಬರ್ತೀನಲ್ಲ, 2 ಪವರ್ 5 ಅಂತ ಬರ್ಕೊಂಡಿದ್ದೀನಿ. ಸೊ 2 ಘಾತ 16 ಪಟ್ಟು ಆಯ್ತಲ್ಲ, 32 ಪಟ್ಟು ಆಗ್ಬೇಕಂದ್ರೆ 2 ಘಾತ 5, 2ನ್ನ 5 ಸಲ ಬರ್ಕೊಂಡು ಗುಣಿಸ್ರೆ ಎಷ್ಟು ಬರುತ್ತೆ? 2ನ್ನ 5 ಸಲ ಬರ್ಕೊಂಡ್ರೆ 2 2 4, 4 2 8, 8 2 16, 12 32. ಇದನ್ನು 5ರಿಂದ ಗುಣಿಸ್ಬೇಕು. 4 5 20 ಆಗುತ್ತೆ. 2 ಘಾತ 5 ಅಂದರೆ 32 ಬರುತ್ತೆ. ಆ ಅಮೌಂಟ್ 32 ಪಟ್ಟಾಗಲಿಕ್ಕೆ 20 ವರ್ಷ ಟೈಮ್ ಬೇಕು. 32 ಆಗಲಿಕ್ಕೆ ಇಲ್ಲೂ ಕೂಡ 20 ವರ್ಷಗಳು ಕರೆಕ್ಟಾಗಿ ಕೊಟ್ಟಿದ್ದಾನೆ ಅಂದರೆ ಆಪ್ಷನ್ ಡಿನೂ ಕೂಡ ಸರಿ ಇದೆ ಅಂತ ಅರ್ಥ. ಎ ಆಪ್ಷನು ಸರಿ ಇದೆ, ಬಿನೂ ಸರಿ ಇದೆ, ಡಿನೂ ಸರಿ ಇದೆ, ಸಿನೂ ಸರಿ ಇದೆ ಅಂದರೆ ಫಸ್ಟ್ ಆಪ್ಷನ್ ಇದೆ ನೋಡ್ರಿ. ಎ ಬಿ ಸಿ ಡಿ 4 ಕೊಟ್ಟೇನಂದರೆ ಫಸ್ಟ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸ್ವಲ್ಪ ಲಿಟ್ಲ್ ಬಿಟ್ಲ್ ಕಾಂಪ್ಲಿಕೇಟೆಡ್, ಚಕ್ರಬಡ್ಡಿ ಕನ್ನಡಿಯ ಐಡಿಯಾಸ್ ಇದ್ದರೆ ಈ ಕ್ವಶನ್ ಅಟೆಂಡ್ ಮಾಡ್ಬೋದು ಇದು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಒಂದು ಗ್ರಂಥಾಲಯವು ಭಾನುವಾರಗಳಂದು ಸರಾಸರಿ 400 ಸಂದರ್ಶಕರನ್ನು ಮತ್ತು ಬೇರೆ ದಿನಗಳಂದು 100 ಸಂದರ್ಶಕರನ್ನು ಹೊಂದಿದೆ. ಶನಿವಾರದಿಂದ ಪ್ರಾರಂಭವಾಗುವ 30 ದಿನಗಳಿರುವ ಒಂದು ತಿಂಗಳಿನಲ್ಲಿ ದಿನವೊಂದರ ಸರಾಸರಿ ಸಂದರ್ಶಕರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ಇದು ಸರಾಸರಿ ಸಂಬಂಧಪಟ್ಟಂಥ ಪ್ರಶ್ನೆ. ವೆರಿ ಸಿಂಪಲ್ ನೋಡ್ರಿ. ಇದನ್ನು ನೋಡ್ಕೊಳ್ರಿ. ಒಂದು ತಿಂಗಳಲ್ಲಿ 30 ದಿನಗಳಿರ್ತವೆ ಅಂತ. ಆ ತಿಂಗಳು ಎದರಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಶನಿವಾರದಿಂದ ಸ್ಟಾರ್ಟ್ ಆಗ್ತಾ ಇದೆ. ಶನಿವಾರದಿಂದ ಸ್ಟಾರ್ಟ್ ಆಗ್ತಾ 30 ದಿನಗಳ ತಿಂಗಳಲ್ಲಿ ಸರಾಸರಿ ಸಂದರ್ಶಕರ ಸಂಖ್ಯೆಯನ್ನು ಕಂಡುಹಿಡಿಬೇಕಂದ್ರೆ ಆ ತಿಂಗಳು 1ನೇ ತಾರೀಕು ಶನಿವಾರ ಆದರೆ 2ನೇ ತಾರೀಕು ಭಾನುವಾರ ಆಗುತ್ತೆ ಅಂತ. ಶನಿವಾರದಿಂದ ಪ್ರಾರಂಭವಾಗುವ ಅಂತ ಕೊಟ್ಟಿರೋದ್ರಿಂದ ಆ ತಿಂಗಳ 1ನೇ ತಾರೀಕು ಶನಿವಾರ ಅಂತ. 1ನೇ ತಾರೀಕು ಶನಿವಾರ ಆದಮೇಲೆ 2ನೇ ತಾರೀಕು ಭಾನುವಾರ ಆಗುತ್ತೆ. 2ನೇ ತಾರೀಕು ಭಾನುವಾರ ಆಗಿದೆ, 2ಕ್ಕೆ 7 ಕೂಡ್ರಿ 9ನೇ ತಾರೀಕು ಭಾನುವಾರ. ಯಾಕಂದ್ರೆ ಪ್ರತಿ 7 ದಿನಗಳಿಗೊಮ್ಮೆ ಅವೇ ದಿನಗಳು ರಿಪೀಟ್ ಆಗೋದ್ರಿಂದ ಸೊ 2ಕ್ಕೆ 7 ಕೂಡಿದರೆ 9ನೇ ತಾರೀಕು ಭಾನುವಾರ. 9ಕ್ಕೆ 7 ಕೂಡಿದಾಗ 9 + 7 16 ಬರುತ್ತಲ್ಲ, 16ನೇ ತಾರೀಕು ಭಾನುವಾರ. 16ಕ್ಕೆ 7 ಕೂಡಿದಾಗ 23 ಬರುತ್ತಲ್ಲ, 23ನೇ ತಾರೀಕು ಕೂಡ ಭಾನುವಾರ ಬರುತ್ತೆ. 23ಕ್ಕೆ 7 ಕೂಡಿದಾಗ 30 ಬರುತ್ತಲ್ಲ, ಸೊ 30ನೇ ತಾರೀಕು ಭಾನುವಾರ ಆಗುತ್ತೆ. ಹಾಗಾದರೆ ಆ ತಿಂಗಳಲ್ಲಿ ಎಷ್ಟು ಭಾನುವಾರಗಳು ಸಿಕ್ಕುವ ಅಂತ ನೋಡ್ಕೋಬೇಕು. 1 2 3 4 5 ಭಾನುವಾರಗಳು ಸಿಗ್ತಾವೆ. ಟೋಟಲಿ 30 ಡೇಸಲ್ಲಿ 5 ಭಾನುವಾರಗಳಿದ್ದಾವೆ ಅಂತ. ಆ ತಿಂಗಳಲ್ಲಿ 5 ಸಂಡೇ ಸಿಗ್ತಾ ಇದೆ ಅಂದರೆ ಪ್ರತಿ ಭಾನುವಾರ ಒಂದು ಗ್ರಂಥಾಲಯಕ್ಕೆ ವಿಸಿಟ್ ಮಾಡ್ತಕ್ಕಂಥ ಸಂದರ್ಶಕರ ಸಂಖ್ಯೆ 400 ಜನ. ಒಂದು ಭಾನುವಾರಕ್ಕೆ 400 ಜನ ಅಂದರೆ 5 ಭಾನುವಾರಕ್ಕೆ ಎಷ್ಟಾಗುತ್ತೆ ಅಂದರೆ 400 × 5 ಅಂದರೆ 2000 ಜನ ಆಗುತ್ತೆ ಟೋಟಲಿ 5 ಸಂಡೇಸ್ ಸೇರಿ. ಆ 30 ದಿನಗಳಿರುವ ತಿಂಗಳಲ್ಲಿ 5 ಭಾನುವಾರ ಇದ್ದಾವೆ ಅಂದರೆ ಉಳಿದಿರೋ ದಿನಗಳ ಸಂಖ್ಯೆ 25 ದಿನ ಉಳಿತಾವೆ.
ಉಳಿದಿರೋ ದಿನಗಳಂದು ಪ್ರತಿದಿನ ಸಂದರ್ಶಕರ ಸಂಖ್ಯೆ 100 ಜನ ವಿಸಿಟ್ ಮಾಡ್ತಿದ್ದಾರೆ. ಭಾನುವಾರ ಬಿಟ್ಟು ರಿಮೈನಿಂಗ್ ಡೇಸಲ್ಲಿ ಪ್ರತಿದಿನ 100 ಜನ ವಿಸಿಟರ್ಸ್ ಆ ಗ್ರಂಥಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಂತ. 25 × 100 ಅಂದರೆ 2500 ಜನ ಆಗುತ್ತೆ. ಅದರ ಟೋಟಲಿ ಎರಡು ಕೂಡಿದಾಗ ಆ ತಿಂಗಳಲ್ಲಿ 4500 ಜನ ಆ ಗ್ರಂಥಾಲಯಕ್ಕೆ ವಿಸಿಟ್ ಮಾಡಿದ್ದಾರೆ ಅಂತ. ಇದಕ್ಕೆ ಸರಾಸರಿ ಕಂಡುಹಿಡಿಬೇಕು. ಪ್ರತಿದಿನದ ಸರಾಸರಿ ಕಂಡುಹಿಡಿಬೇಕಂದ್ರೆ 4500 ಅವರೇಜ್ ಕ್ಯಾಲ್ಕುಲೇಟ್ ಮಾಡಬೇಕು. ಸರಾಸರಿ ಕಂಡುಹಿಡಿಬೇಕಂದ್ರೆ ಟೋಟಲಿ 30 ಡೇಸ್ ಎಲ್ಲ 30ರಿಂದ ಭಾಗಿಸ್ಬೇಕು. 0 0 ಕ್ಯಾನ್ಸಲ್. 3ರಿಂದ 450 ಡಿವೈಡ್ ಮಾಡಿರಿ. 3 1 3 1 ಉಳಿಯುತ್ತೆ. 3 5 15 ಈ 0 ಲಾಸ್ಟಿಗೆ ಬರ್ಕೊಂಡ್ರೆ 150 ಬರುತ್ತೆ. ಪ್ರತಿದಿನ ಗ್ರಂಥಾಲಯಕ್ಕೆ ಭೇಟಿಯಾಗಿರ್ತಕ್ಕಂಥ ಸಂದರ್ಶಕರ ಸರಾಸರಿ ಸಂಖ್ಯೆ ಅಂದರೆ 150 ಬರುತ್ತೆ. 150 ಆಪ್ಷನ್ ಸೆಕೆಂಡ್ ಒನ್ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ? ಈ ಪ್ರಶ್ನೆ ಈ ಥರ ಕ್ವಶನ್ ನಾನು ಸಂಖ್ಯೆಗಳು ಬೇರೆ ಅಷ್ಟೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ಸಲ ಹೇಳ್ಕೊಟ್ಟಿದ್ದೀನಿ. ಕಂಟಿನ್ಯೂಸ್ ಆಗಿ ವಾಚ್ ಮಾಡಿದಾರಂತೂ ಈ ಪ್ರಶ್ನೆ 100% ನೀವು ಆನ್ಸರ್ ಮಾಡಿರ್ತೀರಿ. ನೆಕ್ಸ್ಟ್ ಬರೋಣ. ಒಂದು ನಿರ್ದಿಷ್ಟ ಸಾಂಕೇತಿಕ ಭಾಷೆಯಲ್ಲಿ ಥ್ರೆಟ್ ಅನ್ನು RHTTAE ಎಂದು ಬರೆಯಲಾಗಿದೆ. PEARLY ಪರ್ಲ್ ಅನ್ನು ಅದೇ ಸಂಕೇತದಲ್ಲಿ ಹೇಗೆ ಬರೆಯಬಹುದು ಅಂತ ಕ್ವಶನ್ ಕೇಳಿದ್ದಾನೆ. ಇದಕ್ಕೆ ಆಲ್ಫಾಬೆಟ್ಸ್ ಬರ್ಕೋಬೇಕು. ಏನಿಂದ Z ತನಕ ನಾವು ಆಲ್ಫಾಬೆಟ್ಸ್ ಬರ್ಕೊಂಡ್ರೆ ನಮಗೆ ಕ್ಲಾರಿಟಿ ಸಿಗುತ್ತೆ. EFGHIJKLMNOPQRSTUVWXYZ ಏನಿಂದ Z ತನಕ ಆಲ್ಫಾಬೆಟ್ಸ್ ಬರ್ಕೊಂಡು ಒಂದು ಸಂಕೇತ ಭಾಷೆಯಲ್ಲಿ THREAT ಥ್ರೆಟ್ ಎಂಬ ಪದವನ್ನು ಥ್ರೆಟ್ ಎಂಬ ಪದವನ್ನು RHTTAE ಅಂತ ಕೋಡಿಂಗ್ ಮಾಡಿದ್ದಾನೆ. ಇದೇ ಸಂಕೇತ ಭಾಷೆಯಲ್ಲಿ PEARLY PEARLY ಎಂಬ ಪದವನ್ನು ಹೇಗೆ ಕೋಡಿಂಗ್ ಮಾಡ್ಬೋದು ಅಂತ ಪ್ರಶ್ನೆ ಕೇಳಿದ್ದಾನೆ. ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಇಲ್ಲಿ ಮೊದಲನೇ ಅಕ್ಷರ ಆರ್ಗೆ T ಅಕ್ಷರ ಕೋಡಿಂಗ್ ಮಾಡಿದ್ದಾನೆ ಅಂದರೆ ಆಲ್ಫಾಬೆಟ್ಟಲ್ಲಿ ನೋಡ್ರಿ, ಆರಿಂದ ಮುಂದಕ್ಕೆ ಒಂದು ಅಕ್ಷರ ಗ್ಯಾಪ್ ಕೊಟ್ಟು T ಇದೆ. +1 ಬರಿತೀನಿ ಅಂದರೆ ಇಲ್ಲಿ ಅದೇ ಥರ P ನಿಂದ ಮುಂದಕ್ಕೆ ಒಂದು ಅಕ್ಷರ ಗ್ಯಾಪ್ ಕೊಟ್ಟು ಬರೆದ್ವಿ ಅಂದರೆ 6 ಅಕ್ಷರ ಬರುತ್ತೆ. ನಮಗೆ ಬೇಕಾಗಿರೋ ಆನ್ಸರಲ್ಲಿ ಮೊದಲನೇ ಅಕ್ಷರ R ಇರಬೇಕು. ಇಲ್ಲಿ ಮೊದಲನೇ ಅಕ್ಷರ R ಇಲ್ಲವೇ ಇಲ್ಲ ಅಂದರೆ ಈ ರೀತಿ ಕೋಡಿಂಗ್ ಇಲ್ಲ ಅಂತ ನೋಡ್ರಿ. ಥ್ರೆಟ್ ಎಂಬ ಪದವನ್ನು RHTTAE ಅಂತ ಬರ್ತಾನೆ ಅಂದರೆ ಈ ರೀತಿ ಕೋಡಿಂಗ್ ಕೊಟ್ಟಿಲ್ಲ. ಬೇರೆ ಯಾವ ಥರ ಕೋಡಿಂಗ್ ಕೊಟ್ಟಿದ್ದಾನೆ ಅಂತ ನೋಡ್ತಾ ಹೋಗ್ರಿ. ಇನ್ನೂ ಹೇಳ್ಬೇಕಂದ್ರೆ ಇದಕ್ಕೆ ಆಲ್ಫಾಬೆಟ್ಸನ್ನೇ ನೆಸೆಸಿಟಿ ಇಲ್ಲ ಅನಿಸುತ್ತೆ. ಅಕ್ಷರಗಳ ಆಲ್ಫಾಬೆಟ್ಸ್ ಬರೆಯೋ ನೆಸೆಸಿಟಿ ಇಲ್ಲ ಅನಿಸುತ್ತೆ. ಯಾಕೆ ಆಲ್ಫಾಬೆಟ್ಸ್ನ ಬರೆಯೋ ನೆಸೆಸಿಟಿ ಇಲ್ಲ ಅಂದರೆ ಒಂದು ಕ್ಲಾರಿಟಿ ನಿಮಗೆ ಗೊತ್ತಾಗಲಿ. THREAT ಇದೆಯಲ್ಲ, ಇಲ್ಲಿ 2 T ಇದ್ದಾವೆ, ಇಲ್ಲಿ 2 T ಇದ್ದಾವೆ, 2 Tನೇ ಕೊಟ್ಟಿದ್ದಾನೆ. ನೆಕ್ಸ್ಟು H ಇದೆ, ಇದರಲ್ಲಿ H ಇದೆ, R ಇದೆ, E ಇದೆ, E ಇದೆ, A ಇದೆ, A ಇದೆ. ಇದರಲ್ಲಿರೋ ಎಲ್ಲ ಅಕ್ಷರಗಳೇ ಇದ್ದಾವೆ, ಇದರಲ್ಲಿ ಇದ್ದಾವೆ ಅಂದಮೇಲೆ ಅದರಲ್ಲಿರೋ ಎಲ್ಲ ಅಕ್ಷರಗಳೇ ಇಲ್ಲಿ ಕೊಟ್ಟಿದ್ದಾನೆ ಅಂದಮೇಲೆ ಈ ಅಕ್ಷರಗಳ ಪ್ಲೇಸನ್ನು ಚೇಂಜ್ ಮಾಡಿಕೊಟ್ಟಿದ್ದಾನೆ ಅಷ್ಟೇ. ಅಕ್ಷರಗಳ ಪ್ಲೇಸಸ್ನ ಚೇಂಜ್ ಮಾಡಿಕೊಟ್ಟಿದ್ದಾನೆ. ಯಾವಾಗ ಆಲ್ಫಾಬೆಟ್ಸ್ ಇವೇನು ನೋಡಿದ್ನಲ್ಲ ಇದ್ರ ನೆಸೆಸಿಟಿನೇ ಇಲ್ಲ. ಯಾಕಂದರೆ ಇದರಲ್ಲಿರೋ ಎಲ್ಲ ಅಕ್ಷರಗಳು ಎಲ್ಲಿ ಕೊಟ್ಟಿದ್ದಾನೆ ಅಂದರೆ ಆಲ್ಫಾಬೆಟ್ಸ್ ಅವಶ್ಯಕತೆ ಇಲ್ಲ. ಯಾವ ರೀತಿ ಪ್ಲೇಸಸ್ ಚೇಂಜ್ ಮಾಡಿ ಕೊಟ್ಟಿದ್ದಾನೆ ಅಂದರೆ ಈ ಟೋಟಲಿ ಥ್ರೆಟ್ ಎಂಬ ಪದದಲ್ಲಿ 6 ಲೆಟರ್ಸ್ ಇದಾವಲ್ಲ, ಮೊದಲ 3 ಅಕ್ಷರಗಳನ್ನು ಇಲ್ಲಿ ಮೊದಲ 3 ಅಕ್ಷರಗಳನ್ನು ಡಿವೈಡ್ ಮಾಡೋಣ. THR ಅನ್ನು ಉಲ್ಟಾ ಬಲ್ದಾನೆ RHT ಅಂತ ಬರ್ಕೊಂಡಾನೆ. EAT ಅನ್ನು ಉಲ್ಟಾ ಬಲ್ದಾನೆ TAE ಅಂತ ಬರ್ತಾನೆ. ಗೊತ್ತಾಯ್ತಾ? ಫಸ್ಟ್ 3 ಲೆಟರ್ಸ್ ಈ ಡೈರೆಕ್ಷನ್ ಇರೋಣ ಉಲ್ಟಾ ಮಾಡಿ RHT ಬರ್ದಾನೆ. ಇಲ್ಲಿ ನೆಕ್ಸ್ಟ್ EATನ ರಿವರ್ಸ್ ಡೈರೆಕ್ಷನಲ್ಲಿ TAE ಅಂತ ರಿವರ್ಸ್ ಡೈರೆಕ್ಷನ್ ಬರ್ಕೊಂಡಿದ್ದಾನೆ. ಇದೇ ಮೆಥಡ್ ಪ್ರಕಾರ ಈ ಪದದ ಅಕ್ಷರಗಳನ್ನು ಪ್ಲೇಸಸ್ನ ಚೇಂಜ್ ಮಾಡಿ ಬರ್ಕೊಳ್ರಿ. PEAನ AEP ಅಂತ ಬರೀಬೋದು, RLYಯನ್ನು YLR ಅಂತ ಬರ್ಕೊಂಡ್ರೆ AEP YLR ಆನ್ಸರ್ ಬರುತ್ತೆ. AEP YLR ಅಂತ ನೋಡ್ರಿ, AEP YLR ಅಂತ ಥರ್ಡ್ ಆಪ್ಷನಲ್ಲಿದೆ. ದಿಸ್ ಇಸ್ ದ ಎಕ್ಸಾಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಆಲ್ಫಾಬೆಟ್ಸ್ ನೆಸೆಸಿಟಿ ಇಲ್ಲ. ವೆರಿ ಸಿಂಪಲ್ ಕ್ವಶನ್. ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ, ತ್ರಿಭುಜವು ವೈದ್ಯರನ್ನು ಅಂತ. ಈ ತ್ರಿಭುಜ ಏನಿದೆಯಲ್ಲ ಇದು ವೈದ್ಯರನ್ನು ರೆಪ್ರೆಸೆಂಟ್ ಮಾಡ್ತಾರೆ. ತ್ರಿಭುಜದ ಒಳಗಿರೋ ಎಲ್ಲ ಸಂಖ್ಯೆಗಳು ವೈದ್ಯರನ್ನು ಪ್ರತಿನಿಧಿಸುತ್ತೆ ಅಂತ. ವೃತ್ತವು ಆಟಗಾರರನ್ನು, ಈ ವೃತ್ತವು ಪ್ಲೇಯರ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ, ಆಟಗಾರರನ್ನು ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು ಆಯತವು ಕಲಾವಿದರನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆಯತೇನಿದೆಯಲ್ಲ ಇದು ಕಲಾವಿದರನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾದರೆ ಯಾವ ಸಂಖ್ಯೆಯು ಆಟಗಾರರೂ ಅಲ್ಲದ ವೈದ್ಯರೂ ಅಲ್ಲದ ಕಲಾವಿದರನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದನು. ಆಟಗಾರರು ಅಲ್ಲದ ಅಂದರೆ ನಮಗೆ ಬೇಕಾಗಿರೋ ಆನ್ಸರ್ ಸರ್ಕಲ್ ಒಳಗಿಡೋ ಯಾವ ಸಂಖ್ಯೆನೂ ಆನ್ಸರ್ ಅಲ್ಲ.
ಆಟಗಾರರು ಅಲ್ಲದ ಅಂದರೆ ಸರ್ಕಲ್ ಒಳಗಿರೋ ಯಾವ ಸಂಖ್ಯೆನೂ ಆನ್ಸರ್ ಅಲ್ಲ. ಆಮೇಲೆ ವೈದ್ಯರು ಅಲ್ಲದ ಅಂತೇಳಿದಾನೆ ಅಂದರೆ ಈ ಟ್ರಯಾಂಗಲ್ ಒಳಗಡೆ ಯಾವ ಸಂಖ್ಯೆನೂ ಕೂಡ ನಮಗೆ ಆನ್ಸರ್ ಬೇಕಾಗಿಲ್ಲ, ವೈದ್ಯರು ಅಲ್ಲದ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಸರ್ಕಲಿಂದ ಆಚೆ ಇರೋ ಸಂಖ್ಯೆಗಳು ಟ್ರಯಾಂಗಲಿಂದ ಆಚೆ ಇರೋ ಸಂಖ್ಯೆ ಅಂದರೆ ಈ ಒಂದು ಅನ್ನೋದೇನು ತೋರಿಸುತ್ತೆ ಅಂದರೆ ಇವರು ಆಟಗಾರರು ಅಲ್ಲ, ವೈದ್ಯರು ಅಲ್ಲ, ಬೇರೆ ಕೇವಲ ಕಲಾವಿದರನ್ನು ಮಾತ್ರ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾದರೆ ಈ ಪ್ರಶ್ನೆಗೆ ಆನ್ಸರು ಒಂದು ಅನ್ನೋದು ಮೊದಲನೇ ಆಪ್ಷನಲ್ಲಿದೆ, ಇದು ಕರೆಕ್ಟ್ ಆನ್ಸರ್. ಕ್ಲಿಯರ್ ಅರ್ಥ ಆಯ್ತಾ? ವೆರಿ ಸಿಂಪಲ್ ಕ್ವಶನ್ನು, ವೆನ್ ಡಯಾಗ್ರಾಮ್ ಥ್ರೂ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಓದ್ತಾ ಬನ್ನಿ. ಕೆಳಗಿನ ಪ್ರಶ್ನೆಯನ್ನು ಉತ್ತರಿಸಲು ಕೆಳಗೆ ನೀಡಿರುವ ಮಾಹಿತಿಯನ್ನು ಪರಿಗಣಿಸಿ. ಸೊ ಇಲ್ಲಿ ಕೊಟ್ಟಿರೋ ಮಾಹಿತಿಯನ್ನು ಪರಿಗಣಿಸಿ, ಇಲ್ಲಿ ಕೆಳಗಡೆ ಒಂದು ಪ್ರಶ್ನೆ ಇದೆ, ಅದಕ್ಕೆ ಆನ್ಸರ್ ಮಾಡ್ತಾ ಹೋಗೋಣ. ಸೊ ಏನಿದು ಮಾಹಿತಿ ಅಂತ ನೋಡ್ತಾ ಬರೋದಾದರೆ ABCDEF ಮತ್ತು G ಎಂಬ 7 ವಿದ್ಯಾರ್ಥಿಗಳು ಸರಣಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತಾರೆ. ಸೊ ಅಲ್ಲಿ ಟೆಸ್ಟ್ ಸೀರೀಸನ್ನು ತಗೊಂಡಿದ್ದಾನೆ. 7 ಜನ ವಿದ್ಯಾರ್ಥಿಗಳು ಒಂದು ಟೆಸ್ಟ್ ಸೀರೀಸನ್ನ ಅಟೆಂಡ್ ಮಾಡಿದ್ದಾರೆ, ABCDEF ಮತ್ತು G ಅಂತ. ಯಾವುದೇ ಇಬ್ಬರು ವಿದ್ಯಾರ್ಥಿಗಳು ಒಂದೇ ರೀತಿಯ ಅಂಕಗಳನ್ನು ಪಡೆದಿಲ್ಲ. ಯಾರೋ ಮಾರ್ಕ್ಸ್ ಸೇಮ್ ಅಂಕಗಳು ಇಲ್ಲೇ ಇಲ್ಲ, ಅವನು 50 ತೆಗೆದ ಇನ್ನೊಬ್ಬನ 50 ಅಂತ ಸೇಮ್ ಮಾರ್ಕ್ಸ್ ಯಾರೋ ಬಂದಿಲ್ಲ, ಎಲ್ಲರೂ ಮಾರ್ಕ್ಸ್ ಡಿಫ್ರೆಂಟ್ ಇರ್ತವೆ ಅಂತ. ನೋಡ್ರಿ, ಆ ಟೆಸ್ಟ್ ಸೀರೀಸಲ್ಲಿ G ಯಾವಾಗಲೂ ಎಗಿಂತ ಹೆಚ್ಚು ಅಂತ ಹೇಳಿದ್ದಾನೆ. Gನ ಮಾರ್ಕ್ಸ್ ಯಾವಾಗಲೂ ಎಗಿಂತ ಜಾಸ್ತಿನೇ ಇರ್ತವೆ. Gನ ಮಾರ್ಕ್ಸ್ ಇದಾವಲ್ಲ ಯಾವಾಗಲೂ ಎ ಮಾರ್ಕ್ಸ್ಗಿಂತ ಜಾಸ್ತಿನೇ ಇರ್ತವೆ ಅಂತೇಳಿದರೆ Gನ ಅಂಕಗಳು ಎಗಿಂತ ಹೆಚ್ಚು. ಮತ್ತು ಎಯು ಯಾವಾಗಲೂ ಬಿಗಿಂತ ಹೆಚ್ಚು ಅಂತಿದೆ. ಎನ ಮಾರ್ಕ್ಸು ಕೂಡ ಯಾವಾಗಲೂ ಬಿಗಿಂತನೇ ಜಾಸ್ತಿ ಇರ್ತವೆ ಅಂತೇಳಿದಾನೆ. ಎನ ಮಾರ್ಕ್ಸ್ ಬಿಗಿಂತ ಜಾಸ್ತಿ ಅಂತ. ನೋಡ್ರಿ, Gನ ಮಾರ್ಕ್ಸ್ ಎಗಿಂತ ಜಾಸ್ತಿ, ಎನ ಮಾರ್ಕ್ಸ್ ಬಿಗಿಂತ ಜಾಸ್ತಿ ಅಂತ ಆಯಿತು. ಸೊ ನೆಕ್ಸ್ಟ್ ಇದು ಆಯಿತು, ಈ ಸೆಂಟೆನ್ಸ್ ಆಯಿತು. ಇವಾಗ ಈ ಸೆಂಟೆನ್ಸ್ ಬರೀಬೇಕಂದ್ರೆ ನೋಡ್ರಿ, ಈ GAB ಇದೆಯಲ್ಲ ಇದು ಫಿಕ್ಸ್ಡ್. ಇದೇ GABನ ಇನ್ನೊಂದು ರೀತಿ ಬರಿತೀನಿ, ಹಿಂಗೆ GAB ಬರಿತೀನಿ, ಇದು GABನ ಇನ್ನೊಂದು ಸಲ ಬರಿತೀನಿ. ಯಾಕೆ ಈ ಥರ ಬರಿತೀನಿ ಅಂದರೆ ಮುಂದಿನ ಸೆಂಟೆನ್ಸನ್ನು ನಾವು ಆ ರೀತಿ ಬರ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಸೆಂಟೆನ್ಸ್, ಪ್ರತಿ ಬಾರಿಯೂ C ಅತ್ಯಂತ ಹೆಚ್ಚು ಅಂಕ ಗಳಿಸುತ್ತಾನೆ. ಸೊ ಪ್ರತಿ ಬಾರಿ ಸಿನೇ ಅತಿ ಹೆಚ್ಚು ಅಂಕ ಗಳಿಸುತ್ತಾನೆ ಅಂತೇಳಿದರೆ, ಮತ್ತು ಇಯು ಅತ್ಯಂತ ಕಡಿಮೆ ಅಂಕ ಗಳಿಸುತ್ತಾನೆ. ಅಥವಾ ನೋಡ್ರಿ, ಪ್ರತಿ ಬಾರಿಯೂ ಸಿಯು ಅತ್ಯಂತ ಹೆಚ್ಚು ಅಂಕ ಗಳಿಸುತ್ತಾನೆ ಮತ್ತು ಇಯು ಅತ್ಯಂತ ಕಡಿಮೆ ಅಂಕಗಳನ್ನು ಗಳಿಸುತ್ತಾನೆ ಅಂತ ಕೊಟ್ಟಿದ್ದಾನೆ. ಅಥವಾ ಪರ್ಯಾಯವಾಗಿ ಡಿಯು ಅತ್ಯಂತ ಹೆಚ್ಚು ಅಂಕ ಗಳಿಸುತ್ತಾನೆ ಮತ್ತು F ಅಥವಾ ಬಿಯು ಅತ್ಯಂತ ಕಡಿಮೆ ಅಂಕ ಗಳಿಸುತ್ತಾರೆ ಅಂತಿದೆ. ಪ್ರತಿ ಬಾರಿಯೂ C ಹೆಚ್ಚು ಅಂಕ ಗಳಿಸುತ್ತಾನೆ ಅಂತಿದೆಯಲ್ಲ, ಅತಿ ಹೆಚ್ಚು ಅಂಕ ಗಳಿಸೋದು ಆ ಗ್ರೂಪಲ್ಲಿ ಸಿನ ಮೇಲ್ಗಡೆ ಬರಿತಾ ಹೋಗ್ತೀನಿ. ಅಲ್ಲಿ G ತಕ್ಷಣ ಮೇಲೆ ಬರಿಬೇಕಂತೇನಿಲ್ಲ ಸಿನ, ಒಟ್ಟು ಈ ಗ್ರೂಪಲ್ಲಿ ಸಿನೇ ಅತಿ ಹೆಚ್ಚು ಅಂಕಗಳನ್ನು ಗಳಿಸುತ್ತಾನೆ ಅಂತ ಕೊಟ್ಟಿದ್ದಾರಲ್ಲ, C ಮೇಲ್ಗಡೆ ಬರೀತಾನೆ, ಸಿನೇ ಟಾಪರು ಅಂತ ಹೇಳಿದಾನೆ. ಪ್ರತಿ ಬಾರಿಯೂ ಸಿನೇ ಅತಿ ಹೆಚ್ಚು ಅಂಕ ಗಳಿಸುತ್ತಾರೆ ಮತ್ತು ಇಯು ಅತ್ಯಂತ ಕಡಿಮೆ ಅಂಕ ಗಳಿಸುತ್ತಾರೆ ಅಂತಿದೆ. ಅದರಲ್ಲಿ ಲಾಸ್ಟ್ ಪ್ಲೇಸಲ್ಲಿ ಈನೇ ಅತಿ ಕಡಿಮೆ ಅಂಕಗಳನ್ನು ಗಳಿಸುತ್ತಾನೆ ಅಂತ ಹೇಳಿದರೆ ಈ ಲಾಸ್ಟಿಗೆ ಬರೀತಾನೆ. 7 ಜನದಲ್ಲಿ ನೋಡ್ರಿ, 1 2 3 4 5 ಜನ ಆಯ್ತು. ಇನ್ನಿಬ್ಬರು ಇಲ್ಲಿ ಸೇರಿಸ್ಬೇಕು, ಈ ಗ್ಯಾಪಲ್ಲಿ ಸೇರಿಸ್ಬೇಕು, ಗೊತ್ತಿಲ್ಲ, ಅದು ಹಾಗೆ ಇರಲಿ. ಮತ್ತು ಇನ್ನೊಂದು ಅಥವಾ ಅಂತಿದೆ. ಪರ್ಯಾಯವಾಗಿ ಡಿಯು ಅತ್ಯಂತ ಹೆಚ್ಚು, C ಬದಲಾಗಿ ಒಂದು ವೇಳೆ ನೋಡ್ರಿ ಇಲ್ಲಿ GAB ಅಂತ ಇದೆಯಲ್ಲ, ಸೊ ಇಲ್ಲಿ GAB ಅಂತ ಬರ್ಕೊಂಡು GABನೇ ಬರ್ಕೊಂಡು, ಸೊ ಅಲ್ಲಿ ಏನು ಹೇಳಿದ್ದಾರೆ ಅಂದರೆ ನೆಕ್ಸ್ಟು ಡಿಯು ಅತ್ಯಂತ ಹೆಚ್ಚು ಅಂದರೆ ಎಲ್ಲರಿಗಿಂತ ಜಾಸ್ತಿ ಡಿ ಮಾರ್ಕ್ಸ್ ತಗೊಂಡನೆ ಅಂತ ಹೇಳಿದ್ದಾರೆ. ಡಿ ಎಲ್ಲರಿಗಿಂತ ಹೆಚ್ಚು ಅಂಕಗಳನ್ನು ಗಳಿಸುತ್ತಾನೆ ಮತ್ತು F ಅಥವಾ ಬಿಯು ಅತ್ಯಂತ ಕಡಿಮೆ ಅಂಕಗಳನ್ನು ಗಳಿಸುತ್ತಾರೆ ಅಂತಿದೆ. F ಅಥವಾ ಬಿಯು ಅತ್ಯಂತ ಕಡಿಮೆ ಅಂಕಗಳನ್ನು ಗಳಿಸುತ್ತಾರೆ. F ಆದರೂ ಕಡಿಮೆ ಗಳಿಸ್ಬೋದು ಅಥವಾ ಬಿ ಆದರೂ ಕಡಿಮೆ ಅಂಕಗಳನ್ನು ಗಳಿಸ್ಬೋದು ಅಂತ ಹೇಳಿದಾರಲ್ಲ, ಒಂದು 2ರಲ್ಲಿ F ಬರೆಯೋಣ, ಒಂದು 2ರಲ್ಲಿ ಬಿ ಬರಿತಾ ಹೋಗೋಣ. ಅತ್ಯಂತ ಕಡಿಮೆ ಅಂಕಗಳನ್ನು ಗಳಿಸಲು F ಅಥವಾ ಬಿ ಅಂತ ಹೇಳಿದ್ದಾರೆ. ಅತ್ಯಂತ ಕಡಿಮೆ ಅಂಕಗಳನ್ನು ಗಳಿಸಲು F ಅಥವಾ ಬಿ. ಸೊ F ಕಡಿಮೆ ಅಂಕ ಗಳಿಸ್ತಾನೆ, ಇಲ್ಲಿ F ಕಡಿಮೆ ಗಳಿಸ್ತಾನೆ, ಇಲ್ಲಿ ಬಿ ಬರಿಬೋದು, ಬಿ ಆದರೂ ಬರ್ಕೊಳ್ಳೋಣ. ಸೊ ಈ ಗ್ಯಾಪಲ್ಲಿ ಇಲ್ಲಿ ಆದರೂ ಬರ್ಬೋದು, ಈ ಗ್ಯಾಪಲ್ಲಾದರೂ ಬರ್ಬೋದು. GA ಬಿಟ್ಟು ಈ ಗ್ಯಾಪಲ್ಲಾದ್ರೂ ಉಳಿದ್ರೆ ಸೇರಿಸ್ಬೋದು, ಕೆಳಗಿನ ಗ್ಯಾಪಲ್ಲಾದ್ರೂ ಉಳಿದ್ರನ್ನ ಸೇರಿಸ್ಕೊಂತ ಹೋಗ್ಬೋದು. ಸೊ ಇಷ್ಟು ಡಾಟಾಸ್ ಗೊತ್ತಿದೆ. ಇದರಲ್ಲಿ ಪ್ರಶ್ನೆ ಏನು ಕೇಳಿದಾನೆ ಅಂತ ಓದ್ತಾ ಹೋಗೋಣ. ಈ ರೀತಿ ಬರ್ಕೊಂಬಿಟ್ಟು ಅದನ್ನು ಪ್ರಶ್ನೆ ಏನಂತ ಕೊಟ್ಟಿದ್ದಾನೆ ಅಂದರೆ, ಒಂದು ವೇಳೆ GU 5ನೇ ರ್ಯಾಂಕ್ ಪಡೆದರೆ, ಇದರ ರ್ಯಾಂಕ್ ಅಲ್ಲ ರ್ಯಾಂಕ್, GU 5ನೇ ರ್ಯಾಂಕ್ ಪಡೆದರೆ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತೀನಿ. ಒಂದು ವೇಳೆ G 5ನೇ ಪ್ಲೇಸ್ 5ನೇ ರ್ಯಾಂಕ್ ಗಳಿಸಿದಾನೆ ಅಂದರೆ ಇಲ್ಲಿ G 5ನೇ ರ್ಯಾಂಕ್ ಬರೋ ಚಾನ್ಸಸ್ ಎಷ್ಟಿದೆ ಅಂದರೆ ನೋಡ್ರಿ, ಸೊ ಇಲ್ಲಿ C ಫಸ್ಟ್ ಆದರೆ ಈ G ಸೆಕೆಂಡ್ ಇರ್ಬೋದು. ನೋಡ್ರಿ ಇಲ್ಲಿ ಕೆಳಗಡೆ 3 ಜನ ಇದ್ದಾರೆ ಅಂದರೆ ಇಲ್ಲಿ G 4ನೇ ಪ್ಲೇಸ್ ಆಗಿರುತ್ತೆ.
4, 5, 6, 7 ಜನ ಆಗುತ್ತೆ. ಇಲ್ಲಿ ಜಿ 5ನೇ ರ್ಯಾಂಕ್ ಬರೋಲ್ಲ, ಇದರಲ್ಲೂ ಜಿ 5ನೇ ರ್ಯಾಂಕ್ ಬರೋಲ್ಲ, ಇದರಲ್ಲೂ ಜಿ 5ನೇ ರ್ಯಾಂಕ್ ಬರೋಲ್ಲ, ಇದರಲ್ಲೂ ಜಿ 5ನೇ ರ್ಯಾಂಕ್ ಬರೋದೇ ಅಲ್ಲ. ಸೊ ಇದರಲ್ಲಿ ಜಿ 5ನೇ ರ್ಯಾಂಕ್ ಬರ್ಬೋದು ಅಂದರೆ ಇದು 5th ಪ್ಲೇಸ್ ಅಂದರೆ ಇದು 6th, ಇದು 7th ಆಗುತ್ತೆ. ಅಂದರೆ ಜಿ 5ನೇ ರ್ಯಾಂಕ್ ಇದರಲ್ಲೂ ಬರ್ಬೋದು, ಇದರಲ್ಲೂ ಬರ್ಬೋದು, ಇದರಲ್ಲೂ ಬರ್ಬೋದು, ಇದರಲ್ಲೂ ಬರ್ಬೋದು. ಕೆಳಗಡೆ ಇಬ್ಬರು ಇದ್ದಾರೆ ಅಂದರೆ ಜಿ 5ನೇ ರ್ಯಾಂಕ್ ಇದಿಷ್ಟರಲ್ಲಿ ಬರೋ ಚಾನ್ಸಸ್ ಇದೆ. ಒಂದು ವೇಳೆ ಜಿ 5ನೇ ರ್ಯಾಂಕ್ ಪಡ್ಕೊಂಡಿದ್ದಾನೆ ಅಂದರೆ ಯಾವ್ದು ಸರಿ ಅಂತ ಕೇಳಿದ್ದಾರೆ. ಅಲ್ಲಿ ಯಾವ್ದು ಸರಿ ಓದ್ತಾವನ್ನ ಡಿ ಯು ಅತ್ಯಂತ ಹೆಚ್ಚು ಅಂಕ ಗಳಿಸುತ್ತಾನೆ ಅಂತಿದೆ. ಸೊ ಜಿ 5ನೇ ರ್ಯಾಂಕ್ ಬಂದಾಗ ಸೊ ಜಿ 5ನೇ ರ್ಯಾಂಕ್ ಬಂದಾಗ ಡಿ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾನೆ ಅನ್ನೋದು 100% ಕರೆಕ್ಟ್. ಡಿ ಯು ಅತ್ಯಂತ ಹೆಚ್ಚು ಅಂಕ ಗಳಿಸುತ್ತಾನೆ ಅನ್ನೋದು ಸರಿಯಾಗುತ್ತೆ. ಸಿ ಯು 2ನೇ ರ್ಯಾಂಕ್ ಪಡೆದಿದ್ದಾನೆ ಅಂತಿದೆ. ಸಿ 2ನೇ ರ್ಯಾಂಕ್ ಅಂತ ಹೇಳಿದರೆ ಇಲ್ಲಿ ಸಿನ ರ್ಯಾಂಕ್ 2ನೇದಾಗಿರ್ಬೋದು, ಸೊ ಅಥವಾ ಇಲ್ಲಿ 3ನೇದಾಗಿರ್ಬೋದು, 4ನೇದಾಗಿರ್ಬೋದು. ಸಿನ ರ್ಯಾಂಕ್ ಡೆಫಿನೆಟಾಗಿ ಗೊತ್ತಾಗಲ್ಲ ಅಲ್ಲಿ. ಸೊ ಹಾಗಾಗಿ ಸಿನ ರ್ಯಾಂಕ್ ಇಲ್ಲಿ 2ನೇ ರ್ಯಾಂಕ್ ಅಂತ ಹೇಳೋಕ್ಕಾಗಲ್ಲ, ಇದು ರಾಂಗ್ ಆಗುತ್ತೆ. ಈ ಯು 3ನೇ ರ್ಯಾಂಕ್ ಪಡೆದಿದ್ದಾನೆ ಅಂತೇಳಿದಾರಲ್ಲ, ಈ ಇಲ್ಲಿ 3ನೇ ಪ್ಲೇಸ್ ಬರುತ್ತಾ ಅಂದರೆ ಈ ಪ್ಲೇಸಸ್ಸಲ್ಲಿ ಎಲ್ಲಿ ಗೊತ್ತಿಲ್ಲ ಅಂದರೆ 3ನೇದಾರು ಬರ್ಬೋದು, 2ನೇದಾರು ಬರ್ಬೋದು. 100% 3ನೇದೇ ರ್ಯಾಂಕ್ ಅಂತ ಈಗ ಹೇಳಲಿಕ್ಕಾಗಲ್ಲ. ಬಿ ಯು 4ನೇ ರ್ಯಾಂಕ್ ಪಡೆದಿದ್ದಾನೆ ಅಂತೇಳಿದರೆ ಬಿ ಯು 4ನೇ ರ್ಯಾಂಕ್ ಇದ್ರಲ್ಲಿ ನೋಡ್ರಿ ಬಿ ಪ್ಲೇಸ್ ಗೊತ್ತಿಲ್ಲ ಅಂದರೆ ಇಲ್ಲಿ ಲಾಸ್ಟಿಗಿರುತ್ತೆ. ಇಲ್ಲಿ ಬಿನ ಪ್ಲೇಸ್ ಯಾವ ಪ್ಲೇಸಲ್ಲಾದರೂ ಬರ್ಬೋದು ಬಿ. ಹಾಗಾಗಿ ಬಿ ಪ್ಲೇಸ್ ಕೂಡ ಡೆಫಿನೆಟಾಗಿ ಹೇಳೋಕ್ಕಾಗಲ್ಲ, ಇದು ಕೂಡ ರಾಂಗು. ಎ ಆಪ್ಷನ್ ಕರೆಕ್ಟ್ ಆಗುತ್ತೆ. ಡಿ ಯು ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸುತ್ತಾನೆ ಅಂತ. ಸೊ ಇದು ಒಂದು ಫಜಲ್ ಟೆಸ್ಟ್. ಇದನ್ನು ನೀಟಾಗಿ ಓದ್ಕೊಂಡು ಆನ್ಸರ್ ಮಾಡಬೇಕು. ನೆಕ್ಸ್ಟ್ 9ನೇ ಪ್ರಶ್ನೆ ಬನ್ನಿ. ಒಬ್ಬ ಪೊಲೀಸನ್ನು 20 ಕಿಲೋಮೀಟರ್ ಪೂರ್ವಕ್ಕೆ ಹೋಗುತ್ತಾನೆ ಮತ್ತು ದಕ್ಷಿಣಕ್ಕೆ ತಿರುಗಿ 30 ಕಿಲೋಮೀಟರ್ ಸಾಗುತ್ತಾನೆ. ತದನಂತರ ಪುನಃ ತನ್ನ ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ಸಾಗುತ್ತಾನೆ. ಅವನು ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿ ಇದ್ದಾನೆ ಅಂತ ಕೇಳಿದರೆ ಇದು ಡೈರೆಕ್ಷನ್ ಟೆಸ್ಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. 4 ದಿಕ್ಕುಗಳ ಚಿತ್ರ ಬರ್ಕೊಂಡು ಮೇಲೆ ಉತ್ತರ ದಿಕ್ಕು, ಕೆಳಗಡೆ ದಕ್ಷಿಣ ದಿಕ್ಕು, ಬಲಭಾಗಕ್ಕೆ ಪೂರ್ವ ದಿಕ್ಕು, ಎಡಭಾಗಕ್ಕೆ ಪಶ್ಚಿಮ ದಿಕ್ಕು ಬರ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿ ಲೆಫ್ಟ್ ಟು ರೈಟ್ ಕಾಂಬಿನೇಷನ್ನ ಪ್ರತಿ ದಿಕ್ಕತ್ರ ಬರ್ಕೊಂಡು ಇವಾಗ ಪ್ರಶ್ನೆ ಓದಿ ಏನು ಕೊಟ್ಟಿದ್ದಾನೆ ಅಲ್ಲಿ ಅಂತ. ಒಬ್ಬ ಪೊಲೀಸನ್ನು 20 ಕಿಲೋಮೀಟರ್ ಪೂರ್ವಕ್ಕೆ ಹೋಗುತ್ತಾನೆ ಅಂತ ಕೊಟ್ಟಿರೋದ್ರಿಂದ ಪೂರ್ವ ದಿಕ್ಕತ್ರ 20 ಸಂಖ್ಯೆ ಬರಿಬೇಕಷ್ಟೆ. ಮತ್ತು ದಕ್ಷಿಣಕ್ಕೆ ತಿರುಗಿ 30 ಕಿಲೋಮೀಟರ್ ಸಾಗುತ್ತಾನೆ ಅಂದರೆ ದಕ್ಷಿಣ ದಿಕ್ಕತ್ರ 30 ಸಂಖ್ಯೆ ಬರಿಬೇಕಷ್ಟೆ ನೀವು. ತದನಂತರ ಪುನಃ ತನ್ನ ಎಡಕ್ಕೆ ತಿರುಗಿ ನೋಡ್ರಿ, ಇಲ್ಲಿ ದಕ್ಷಿಣದಿಂದ ಎಡ ಅಂದರೆ ವಾಪಸ್ ಪೂರ್ವನೇ ಬರುತ್ತೆ. ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ಅಂದರೆ ಪೂರ್ವ ದಿಕ್ಕತ್ರ ಬರಿಬೇಕು. ಅವನು ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿ ಇದ್ದಾನೆ ಅಂತ ಕೇಳಿರೋದ್ರಿಂದ ಈ ಪೂರ್ವ ದಿಕ್ಕತ್ರ 20, 10 2 ಸಂಖ್ಯೆ ಇದೆವಲ್ಲ, ಇವೆರಡೂ ಕೂಡ್ರಿ 30 ಆಗುತ್ತೆ. ದಕ್ಷಿಣ ದಿಕ್ಕತ್ರ 30 ಇದೆ. ಎರಡು ಅಕ್ಕಪಕ್ಕದ ದಿಕ್ಕುಗಳಲ್ಲಿ ಸಂಖ್ಯೆ ಉಳಿದಾಗ ಫಸ್ಟ್ ನಿಮ್ಮ ಮೈಂಡಲ್ಲಿ ಏನು ಬರಬೇಕು ಅಂದರೆ ಇದು ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಈ ಲೆಕ್ಕ ಕೊಟ್ಟಿದ್ದಾನೆ ಅಂತ ಫಸ್ಟ್ ಆ ಥಾಟ್ ನಿಮ್ಮ ಮೈಂಡಲ್ಲಿ ಬರಬೇಕು. ನೋಡ್ರಿ, ಪೂರ್ವ ದಿಕ್ಕತ್ರ 30 ಇದೆ, ದಕ್ಷಿಣ ದಿಕ್ಕತ್ರ 30 ಇದೆ ಅಂದರೆ ಯಾವುದೆರಡು ಅಕ್ಕಪಕ್ಕದ ದಿಕ್ಕುಗಳಲ್ಲಿ ಸಂಖ್ಯೆ ಉಳಿದಾಗ ಫಸ್ಟ್ ನಿಮ್ಮ ಮೈಂಡಲ್ಲಿ ಏನು ಬರಬೇಕು, ಅದು ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಇದೆ ಅಂತ. ಸೊ ಅವಾಗ ಏನು ಮಾಡಬೇಕು ಅಂದರೆ ಪೈಥಾಗೋರಸ್ ಟ್ರಿಪ್ಲೆಟ್ ಅಪ್ಲಿಕೇಬಲ್ ಆಗ್ತಾವೆ ನೋಡ್ಕೋಬೇಕು. ಇಲ್ಲ ಅಂದರೆ ಈ 30ಕ್ಕೂ ಸ್ಕ್ವೇರ್ ಮಾಡಿ ಕೂಡಿ ಸ್ಕ್ವೇರ್ ರೂಟ್ ಕಂಡುಹಿಡಿಬೇಕು. ಪೈಥಾಗೋರಸ್ ಪ್ರಮೇಯದ ಪ್ರಕಾರ 30 ಸ್ಕ್ವೇರ್ ಪ್ಲಸ್ 30 ಸ್ಕ್ವೇರ್, 30 ಸ್ಕ್ವೇರ್ ಅಂದರೆ 900 ಪ್ಲಸ್ 30 ಸ್ಕ್ವೇರ್ ಅಂದರೆ 900. ಇವೆರಡೂ ಕೂಡಿದಾಗ 1800 ಆಗುತ್ತೆ. 1800ಕ್ಕೆ ವರ್ಗಮೂಲ ಕಂಡುಹಿಡಿಬೇಕು, ಸ್ಕ್ವೇರ್ ರೂಟು. 1800 ಅನ್ನೋದು ಪೂರ್ಣ ವರ್ಗ ಸಂಖ್ಯೆಯಲ್ಲಿ, ಹಾಗಾಗಿ 1800 ನಾವು ಅಪವರ್ತನಗಳಾಗಿ ಬರಿಬೇಕು, ಮಲ್ಟಿಪಲ್ಸ್ ಆಗಿ ಬರಿಬೇಕು. ಸೊ ಫ್ಯಾಕ್ಟರ್ಸ್ ಆಗಿ ಬರೀದಾದ್ರೆ 1800 900 × 2 ಅಂತ ಬರ್ಕೋಬೋದು. 900 × 2 ಅಂದರೆ 1800 ಆಗುತ್ತೆ. ಅದನ್ನ ಈ ರೀತಿ ಸ್ಪ್ಲಿಟ್ ಮಾಡಿ ಬರಿಬೋದು. ಇವಾಗ ಈ 900ಕ್ಕೆ ಸ್ಕ್ವೇರ್ ರೂಟ್ ಗೊತ್ತಿದೆ, 900 ರೂಟಿಂದ ಹೊರಗೆ ಬಂದರೆ 30 ಆಗುತ್ತೆ. ಇನ್ನು ರೂಟ್ ಒಳಗಡೆ 2 ಉಳಿಯುತ್ತಲ್ಲ, ಸೊ ಅವನು ಆರಂಭದ ಬಿಂದುವಿನಿಂದ 30 ರೂಟ್ 2 ಕಿಲೋಮೀಟ್ರ್ ದೂರದಲ್ಲಿದ್ದಾನೆ ಅಂತ ಹೇಳ್ಬೋದು. 30 ರೂಟ್ 2 ಕಿಲೋಮೀಟ್ರ್ ಅಂತ ಇಲ್ಲಿ ಫಸ್ಟ್ ಆಪ್ಷನ್ಲಿದೆ ನೋಡ್ರಿ, ಇದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಅವನು ಸ್ಟಾರ್ಟಿಂಗ್ ಪ್ಲೇಸಿಂದ 30 ರೂಟ್ 2 ಕಿಲೋಮೀಟ್ರ್ ದೂರದಲ್ಲಿ ಇದ್ದಾನೆ ಅಂತ ಹೇಳ್ಬೋದು. ಓಕೆನಾ, 9th ಕ್ವಶನ್ನು. 10th ಕ್ವಶನ್ ಬರೋಣ ಇಲ್ಲಿ. ಸೊ ಇಲ್ಲಿ ಸಮಸ್ಯಾ ರೇಖಾಚಿತ್ರಗಳು ಈ ಕೆಳಗಿನಂತಿವೆ ಅಂತ ಕೊಟ್ಟಿದ್ದಾನೆ. ಉತ್ತರದ ರೇಖಾಚಿತ್ರಗಳಲ್ಲಿ ಈ ಕೆಳಗಿನಂತಿವೆ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಸಮಸ್ಯಾ ಚಿತ್ರದಿಂದ ನಿರ್ಧಾರವಾಗುವ ಸರಣಿಯನ್ನು ಮುಂದುವರಿಸುವ ಸರಿಯಾದ ಉತ್ತರ ರೇಖಾಚಿತ್ರ ಯಾವುದು ಅಂತ ಕೊಟ್ಟಿದ್ದಾನೆ ಇಲ್ಲಿ. ಸೊ ಇಲ್ಲಿ ಮೊದಲನೇ ಚಿತ್ರ ನೋಡ್ರಿ ಯಾವ ಥರ ಇದೆ, ಎರಡನೇ ಚಿತ್ರ ಯಾವ ರೀತಿ ಇದೆ ಅಂದ್ರೆ ಇದು ಚೌಕದೊಳಗಡೆ ತ್ರಿಭುಜ ಇದೆ, ತ್ರಿಭುಜ. ಸೊ ಇಲ್ಲಿ ಇದು ಒಳಗಡೆ ತ್ರಿಭುಜ ಇದೆ ಅಂದರೆ ಆ ತ್ರಿಭುಜನಲ್ಲಿ ಔಟ್ ಸೈಡ್ ಬರೆದು ಹೊಸ ಆಕೃತಿನ ಒಳಗಡೆ ಬರೀಬೇಕು. ಮೊದಲನೇ ಚಿತ್ರದಿಂದ ಎರಡನೇ ಚಿತ್ರಕ್ಕೆ ಈ ರೀತಿ ರಿಲೇಷನ್ಶಿಪ್ ಇದೆ, ಹೌದಾ?
ಸೊ ನೆಕ್ಸ್ಟ್ ಎರಡನೇ ಚಿತ್ರದಿಂದ ಮೂರನೇ ಚಿತ್ರಕ್ಕೆ ಯಾವ ರೀತಿ ಸಂಬಂಧ ಇದೆ ಅಂದರೆ ಇದರ ಒಳಗಿರೋ ಸರ್ಕಲನ್ನು ಔಟ್ ಸೈಡ್ ಬರ್ಕೊಂಡು ಒಳಗಡೆ ಒಂದು ಹೊಸ ಆಬ್ಜೆಕ್ಟನ್ನು ಹಾಕಿದರೆ ಹೊಸ ಆಬ್ಜೆಕ್ಟ್ ಇದೆ. ಅದೇ ಮೂರನೇ ಚಿತ್ರದಿಂದ ನಾಲ್ಕನೇ ಚಿತ್ರಕ್ಕೆ ಇಲ್ಲಿ ಒಳಗಿರೋ ಆಬ್ಜೆಕ್ಟ್ ಯಾವುದಿದೆ ಪಂಚಭುಜಾಕೃತಿ ಇದೆಯಲ್ಲ, ಪಂಚಭುಜಾಕೃತಿನ ಔಟ್ ಸೈಡ್ ಬರ್ಕೊಂಡು ಇದರ ಒಳಗಡೆ ಮತ್ತೆ ಹೊಸ ಆಬ್ಜೆಕ್ಟ್ ಇದೆ ಯಾವುದಂದರೆ ಷಡ್ಭುಜಾಕೃತಿ, 6 ಬಾಹುಗಳುಳ್ಳ ಆಕೃತಿ ಷಡ್ಭುಜಾಕೃತಿ ಹಾಕಿದೆ. ಸೊ ಇವಾಗ ಈ ನಾಲ್ಕನೇ ಚಿತ್ರದಿಂದ ಐದನೇ ಚಿತ್ರಕ್ಕೆ ಯಾವ ರೀತಿ ಇದೆ ಅಂದರೆ ಈ ಷಡ್ಭುಜಾಕೃತಿನ ಔಟ್ ಸೈಡ್ ಬರ್ಕೊಂಡು ಇದ್ರ ಒಳಗಡೆ ಒಂದು ಹೊಸ ಆಬ್ಜೆಕ್ಟ್ ಯಾವುದಂದರೆ ಇದು ವಜ್ರಾಕೃತಿ ಬರ್ದಾನೆ, ರೋಂಬಸ್ಸನ್ನು ಹಾಕಿದಾನೆ, ಈ ರೀತಿ ಇದೆ. ಹಾಗಾದರೆ ಈ ಚಿತ್ರದಿಂದ ಐದನೇ ಚಿತ್ರದಿಂದ ಮುಂದಿನ ಚಿತ್ರ ಯಾವ್ದು ಬರುತ್ತೆ ಅಂದ್ರೆ ಇಲ್ಲಿ ಒಳಗಡೆ ರೋಂಬಸ್ ಇದೆಯಲ್ಲ, ರೋಂಬಸ್ ಫಸ್ಟ್ ಔಟ್ ಸೈಡ್ ಬರ್ಬೇಕು, ವಜ್ರಾಕೃತಿ ಫಸ್ಟ್ ಔಟ್ ಸೈಡಲ್ಲಿದ್ದು ಇಲ್ಲಿ ಇಲ್ಲದೇ ಇರೋ ಹೊಸ ಚಿತ್ರ ಒಳಗಡೆ ಬರಬೇಕು. ಫಸ್ಟ್ ಔಟ್ ಸೈಡ್ ವಜ್ರಾಕೃತಿ ರೋಂಬಸ್ ಇರ್ತಕ್ಕಂಥ ಆಪ್ಷನ್ ಯಾವುದು ಅಂದರೆ ಆಪ್ಷನ್ ಎ ನಲ್ಲಿ ಇದು ಚೌಕ ಅಥವಾ ಆಯತ ಇದೆ, ಅದು ರಾಂಗ್. ಆಪ್ಷನ್ ಬಿ ನಲ್ಲಿ ರೋಂಬಸ್ ಇದೆ ನೋಡ್ರಿ, ಆಪ್ಷನ್ ಬಿ ನಲ್ಲಿದೆ. ಆಪ್ಷನ್ ಸಿ ನಲ್ಲಿ ಇದು ಷಡ್ಭುಜಾಕೃತಿ ಇದೆ, ಇದು ಕೂಡ ರಾಂಗ್, ಆಪ್ಷನ್ ಸಿ ರಾಂಗ್ ಆಗುತ್ತೆ. ಆಪ್ಷನ್ ಡಿ ನಲ್ಲೂ ಕೂಡ ರೋಂಬಸ್ ಇದೆ, ರೋಂಬಸ್ ಬರೀಬೋದು. ಆಪ್ಷನ್ ಬಿ ಅಥವಾ ಡಿ ಸರಿ ಉತ್ತರ ಆಗಿರುತ್ತೆ. ಆದರೆ ಬಿ ಕರೆಕ್ಟ್ ಡಿ ಕರೆಕ್ಟ್ ಅಂತ ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ಈ ಬಿ ಒಳಗಡೆ ಏನಿದೆ ಅಂದರೆ ಷಡ್ಭುಜಾಕೃತಿ ಬಂದಿದೆ, ಆಲ್ರೆಡಿ ಷಡ್ಭುಜಾಕೃತಿ ಇಲ್ಲಿ ಇದೆ, ರಿಪೀಟ್ ಆಗಿಬಿಡುತ್ತೆ. ರಿಪೀಟೆಡ್ ಆಕೃತಿ ಒಳಗಡೆ ಅಲೋ ಇಲ್ಲ, ಅದಕ್ಕೋಸ್ಕರ ಇದು ರಾಂಗ್. ಸೊ ಇಲ್ಲಿ ಡಿನೇ ಕರೆಕ್ಟ್. ಇಲ್ಲಿ ಹೊರಗಡೆ ಯಾವುದು ರೋಂಬಸ್ ಇದೆ, ವಜ್ರಾಕೃತಿ ಇದೆ ಅಂದರೆ ಒಳಗಡೆ ಇಲ್ಲಿ ಇಲ್ದೇ ಇರೋ ಆಬ್ಜೆಕ್ಟ್ ಇದೆ, ಆಯತ ಕೊಟ್ಟಿದ್ದಾನೆ, ಆಯತ ಅನ್ನೋದು ಇದ್ರ ಒಳಗಡೆ ಬರ್ತಾ ಇದೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಡಿನೇ ಚಿತ್ರ ಸರಿಯಾಗುತ್ತೆ. ಸೊ ಡಿ ಅಂತ ಫೋರ್ತ್ ಆಪ್ಷನಲ್ಲಿ ಇದೆ, ಡಿ ಅಂತ, ಇದು ಸರಿ ಉತ್ತರ ಅಂತ ಕರಿತೀವಿ. ಓಕೆ, ನಾವು 10th ಕ್ವಶನ್ಗೆ ನಾನು ಸಾಲ್ವ್ ಮಾಡಿರೋ ಮೆಥಡ್ ಬೇಕಾದ್ರೆ ಕೊಯ್ಲಿಗಾಗಿ ಯೂಸ್ ಮಾಡ್ಕೋಬೋದು ನೀವು. ನೆಕ್ಸ್ಟ್ ಬರೋಣ. ಕೆಳಗಿನ ಕೋಷ್ಟಕವು 6 ವಿಭಿನ್ನ ತಿಂಗಳುಗಳಲ್ಲಿ ಎ ಮತ್ತು ಬಿ ಎಂಬ 2 ಪಟ್ಟಣಗಳಲ್ಲಿ ಮಾರಾಟವಾದ ಉತ್ಪನ್ನ ವಸ್ತುಗಳ ಸಂಖ್ಯೆಯನ್ನು ನೀಡುತ್ತದೆ ಅಂತಿದೆ. ಸೊ ಇಲ್ಲಿ ತಿಂಗಳು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳಲ್ಲಿ ಎ ಮತ್ತು ಬಿ ಪಟ್ಟಣಗಳಲ್ಲಿ ಮಾರಾಟವಾದ ಉತ್ಪನ್ನ ವಸ್ತುಗಳ ಸಂಖ್ಯೆಯನ್ನು ಈ ಒಂದು ಡಾಟಾ ಟೇಬಲ್ ಹೇಳ್ತಾ ಇದೆ. ಸೊ ಇದನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ ಏಪ್ರಿಲ್ನಲ್ಲಿ ಪಟ್ಟಣ ಬಿ ನಲ್ಲಿ ಮಾರಾಟವಾದ ವಸ್ತುಗಳು, ಏಪ್ರಿಲ್ ತಿಂಗಳಲ್ಲಿ ಪಟ್ಟಣ ಬಿ ನಲ್ಲಿ ಮಾರಾಟವಾದ ವಸ್ತುಗಳು 210, ಅದೇ ತಿಂಗಳಲ್ಲಿ ಪಟ್ಟಣ ಎ ನಲ್ಲಿ ಮಾರಾಟವಾದ ವಸ್ತುಗಳಿಗಿಂತ, ಅದೇ ತಿಂಗಳಂದರೆ ಏಪ್ರಿಲ್ ತಿಂಗಳಲ್ಲಿ ಮಾರಾಟವಾದ ವಸ್ತುಗಳಿಗಿಂತ ಶೇಕಡ ಎಷ್ಟು ಹೆಚ್ಚಾಗಿರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸಿಂಪಲ್ ಕ್ವಶನ್. ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ನೋಡ್ರಿ, ಇಲ್ಲಿ ಏಪ್ರಿಲ್ ತಿಂಗಳಲ್ಲಿ ಬಿ ಪಟ್ಟಣದಲ್ಲಿ ಸೇಲ್ ಆಗಿರೋ ವಸ್ತುಗಳು 210, ಎ ಸಿಟಿಯಲ್ಲಿ ಸೇಲ್ ಆಗಿರೋ 150 ಅಲ್ಲ, 150ಗಿಂತ ಇದು ಎಷ್ಟು % ಜಾಸ್ತಿ ಇದೆ ಅಂದರೆ ಫಸ್ಟ್ ಆಫ್ ಆಲ್ 150ಗಿಂತ ಇದು ಎಷ್ಟು ಜಾಸ್ತಿ ಇದೆ, 60 ಜಾಸ್ತಿ ಇದೆ. ಎಷ್ಟು ಕಂಪೇರ್ ಮಾಡಿದರೆ 150 ಕಂಪೇರ್ ಮಾಡಿದ್ರೆ 60 ಜಾಸ್ತಿ ಇದೆ ಅಂದರೆ ಶೇಕಡ ಅಂದರೆ 100ಕ್ಕೆ ಎಷ್ಟು ಜಾಸ್ತಿ ಅಂತ ಕಂಡುಹಿಡಿದೆ ಅಷ್ಟೇ. 52 100, 53 150 ಕ್ಯಾನ್ಸಲ್. ಆಮೇಲೆ 3 2 6 0 ಪಕ್ಕ ಬರ್ಕೊಳ್ರಿ. 20 × 2 ಅಂದರೆ 40% ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. 40% ಸೆಕೆಂಡ್ ಆಪ್ಷನಲ್ಲಿದೆ, ಅದು 100% ಕರೆಕ್ಟ್ ಆನ್ಸರ್. ಕ್ಲಿಯರ್ ಆಗ್ತಾಯ್ತಾ ಈ ಕ್ವಶನ್ ಸಾಲ್ವ್ ಮಾಡಿದ್ದು? ಸರ್ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, 6 ವಿದ್ಯಾರ್ಥಿಗಳು ಅವರು ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ 1 2 3 4 5 6 ರಂತೆ ಏರಿಕೆಯ ಕ್ರಮದಲ್ಲಿ ರ್ಯಾಂಕ್ ಪಡೆದಿರುತ್ತಾರೆ. ಪ್ರತಿ ವಿದ್ಯಾರ್ಥಿಯ ಅಂಕಗಳಿಗೆ 2 ಕೃಪಾಂಕಗಳನ್ನು ಸೇರಿಸಿದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತಿದೆ. ಸೊ ಸುಮ್ಮನೆ ನೋಡ್ರಿ, ಒಂದು ಯಾವುದೋ ಎಕ್ಸಾಮಲ್ಲಿ ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕು, ಥರ್ಡ್ ರ್ಯಾಂಕು, 4th ರ್ಯಾಂಕು, 5th ರ್ಯಾಂಕು, 6th ರ್ಯಾಂಕ್ ಅಂತ 6 ರ್ಯಾಂಕ್ಸ್ ಇದಾವೆ. ಫಾರ್ ಎಕ್ಸಾಂಪಲ್ ಎ ಅನ್ನೋ ವಿದ್ಯಾರ್ಥಿ 100ಕ್ಕೆ 98 ಮಾರ್ಕ್ಸ್ ತಗೊಂಡು ಫಸ್ಟ್ ರ್ಯಾಂಕ್ ಪಡ್ಕೊಂಡಿದ್ದಾನೆ. ಸಿ ಅನ್ನೋ ವಿದ್ಯಾರ್ಥಿ 100ಕ್ಕೆ 94 ಮಾರ್ಕ್ಸ್ ತೆಗೆದು ಸೆಕೆಂಡ್ ಮಾರ್ಕ್ಸ್ ತಗೊಂಡಾನೆ. ಎಫ್ ಅನ್ನೋ ವಿದ್ಯಾರ್ಥಿ 100ಕ್ಕೆ 90 ಮಾರ್ಕ್ಸ್ ತೆಗೆದು ಥರ್ಡ್ ರ್ಯಾಂಕ್ ಪಡ್ಕೊಂಡಿದ್ದಾನೆ. ಸೊ ಬಿ ಅನ್ನೋ ವಿದ್ಯಾರ್ಥಿ 100ಕ್ಕೆ 85 ಮಾರ್ಕ್ಸ್ ತೆಗೆದು 4th ರ್ಯಾಂಕ್ ತಗೊಂಡಿದ್ದಾನೆ. ಸೊ ಆಮೇಲೆ ಡಿ ಅನ್ನೋ ವಿದ್ಯಾರ್ಥಿ 100ಕ್ಕೆ 80 ಮಾರ್ಕ್ಸ್ ತೆಗೆದು ಒಂದು 5th ಪ್ಲೇಸ್ ಪಡ್ಕೊಂಡಾನೆ. ಎ ಬಿ ಸಿ ಡಿ. ಇ ಅನ್ನೋ ವಿದ್ಯಾರ್ಥಿ 100ಕ್ಕೆ 75 ಮಾರ್ಕ್ಸ್ ತೆಗೆದು 6th ರ್ಯಾಂಕ್ ಪಡ್ಕೊಂಡಿದ್ದಾನೆ. ಸುಮ್ಮನೆ ನಾನು ಅಸಂಪ್ಷನ್, ಆ ಕ್ವಶನ್ಗೆ ಆನ್ಸರ್ ಅಲ್ಲ. ಈ ಥರ 6 ವಿದ್ಯಾರ್ಥಿಗಳು ಅವರು ಪಡೆದ ಅಂಕಗಳ ಮೇಲೆ 1 2 3 4 5 6 ಅಂತ ರ್ಯಾಂಕಿಂಗ್ಸ್ ಕೊಡ್ತಾ ಹೋಗಿದ್ದಾರೆ. ಅಂದರೆ ಇಲ್ಲಿ ಅತಿ ಹೆಚ್ಚು ಪಡ್ಕೊಂಡಿರೋ ಮಾರ್ಕ್ಸನ್ನು ಮೊದಲನೇ ರ್ಯಾಂಕ್ ಎ ಅಂತ ಬರ್ಕೊಂಡಿದ್ದೀನಿ. ಇವು ಮಾರ್ಕ್ಸ್ ಏನು ಪ್ರಶ್ನೆ ಇರಲಿಲ್ಲ, ನಿಮಗೆ ಕ್ಲಾರಿಟಿಗೋಸ್ಕರ, ನಿಮಗೆ ಅರ್ಥ ಮಾಡ್ಸೋಕ್ಕೋಸ್ಕರ ನಾನು ಹಿಂಗೆ ಅಸಂಪ್ಷನ್ ಮಾಡಿ ಬಲ್ದಿರೋದು, ಊಹೆ ಮಾಡಿರೋದು ಅಷ್ಟೇ. ಇವಾಗ ಇಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಅಂದ್ಕೊಳ್ಳೋಣ.
ಪ್ರತಿಯೊಬ್ಬರಿಗೂ 2 ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾ ಇದ್ದಾರೆ. ನಾನು ಈಗ ಹೇಳಿದ್ನಲ್ಲ, ಹಿಂದಿನ ಪ್ರಶ್ನೆ ತಪ್ಪಾಗಿದೆ, ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಅಂತ. ಹಂಗಾಗಿ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೆ 2 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ ಅಂದ್ಕೊಳ್ಳೋಣ. ಹೇಗೆ 2 ಮಾರ್ಕ್ಸ್ ಗ್ರೇಸ್ ಕೊಟ್ಟರೆ 98 ಮಾರ್ಕ್ಸ್ 100 ಆಗುತ್ತೆ. ಬಿಗೆ 2 ಮಾರ್ಕ್ಸ್ ಎಕ್ಸ್ಟ್ರಾ ಕೊಟ್ಟು ಅಂದರೆ ಅವ್ನು 96 ಮಾರ್ಕ್ಸ್ ಆಗುತ್ತೆ. ಎಫ್ಗೆ 2 ಮಾರ್ಕ್ಸ್ ಎಕ್ಸ್ಟ್ರಾ ಕೊಟ್ಟರು ಅಂದರೆ 92 ಮಾರ್ಕ್ಸ್ ಆಗುತ್ತೆ. ಬಿಗೆ 2 ಮಾರ್ಕ್ಸ್ ಎಕ್ಸ್ಟ್ರಾ ಕೊಟ್ಟರೆ 87 ಮಾರ್ಕ್ಸ್ ಆಗುತ್ತೆ. ಇವನಿಗೆ ಡಿಗೆ 2 ಎಕ್ಸ್ಟ್ರಾ ಕೊಟ್ಟರೆ ಒಂದು 82 ಮಾರ್ಕ್ಸ್ ಆಗುತ್ತೆ. ಈಗ 2 ಮಾರ್ಕ್ಸ್ ಎಕ್ಸ್ಟ್ರಾ ಕೊಟ್ಟ ಅಂದರೆ ಒಂದು 77 ಮಾರ್ಕ್ಸ್ ಆಗುತ್ತೆ. ಸೊ ಹಾಗಾದ್ರೆ ಈಗ ಹೊಸ ಮಾರ್ಕ್ಸ್ ಬಂದು ಈ ಹೊಸ ಮಾರ್ಕ್ಸಿಗೆ ಅನುಗುಣವಾಗಿ ರ್ಯಾಂಕಿಂಗ್ ಕೊಡ್ತಾ ಹೋದರೆ ಅವ್ರ ರ್ಯಾಂಕಲ್ಲಿ ಏನಾರು ಚೇಂಜಸ್ ಆಗುತ್ತಾ ಅಂತ ಕೇಳಿದ್ದಾನೆ. 100 ಮಾರ್ಕ್ಸ್ ಎ ತೆಗೆದಾನೆ, ಅವನೇ ಫಸ್ಟ್ ರ್ಯಾಂಕ್, 96 ಸೆಕೆಂಡ್ ರ್ಯಾಂಕ್, 92 ಥರ್ಡ್ ರ್ಯಾಂಕ್, 87 ಫೋರ್ತ್, 82 ಫಿಫ್ತ್, 77 ಸಿಕ್ಸ್ತ್ ರ್ಯಾಂಕ್. ಅಂದರೆ ಪ್ರತಿಯೊಬ್ಬನಿಗೆ 2 ಮಾರ್ಕ್ಸ್ ಕೊಟ್ಟಾಗಲೂ ಕೂಡ ಅವರ ರ್ಯಾಂಕಲ್ಲಿ ಏನೂ ಚೇಂಜಸ್ ಆಗಲ್ಲ. ಏನಾದ್ರು ಚೇಂಜಸ್ ಆಗಿದೆ? ಏನೂ ಚೇಂಜಸ್ ಆಗಿಲ್ಲ. ಸೊ ಪ್ರತಿ ವಿದ್ಯಾರ್ಥಿಯ ರ್ಯಾಂಕನ್ನು 2ರಿಂದ ಕೂಡಲಾಗಿದೆ. ಅಂದರೆ ಎ ಫಸ್ಟ್ ರ್ಯಾಂಕ್ ಇದೇನಲ್ಲ, 2ರಿಂದ ಕೂಡಿದ್ರೆ ಅವ್ನು 3ನೇ ರ್ಯಾಂಕಿಗೆ ಹೋಗ್ತಾನೆ ಅಂತ ಹೇಳಿದಂಗೆ 100% ಇದೆ ರ್ಯಾಂಕ್ ಆನ್ಸರು. ರ್ಯಾಂಕಲ್ಲಿ 2 ಕೂಡಿದ್ರೆ ಫಸ್ಟ್ ರ್ಯಾಂಕ್ ಇರೋನು 3ನೇ ರ್ಯಾಂಕಿಗೆ ಹೋಗಲ್ಲ, ಸೆಕೆಂಡ್ ರ್ಯಾಂಕ್ ಇರೋನು 4ನೇ ರ್ಯಾಂಕಿಗೆ ಅಂತೂ ಹೋಗೋದೇ ಅಲ್ಲ. ಹಾಗಾಗಿ ಇದು ರಾಂಗ್. ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಹಾಗೇ ಇರುತ್ತದೆ ಅಂದರೆ ಇದೇ ಕರೆಕ್ಟ್, ಹಾಗೇ ಇರುತ್ತೆ. ರ್ಯಾಂಕ್ ಅಂತೂ ಚೇಂಜ್ ಆಗಲ್ಲ. 1 2 3 4 5 6 ಏನು ರ್ಯಾಂಕ್ಸ್ ಇದಾವಲ್ಲ, ಪ್ರತಿಯೊಬ್ಬನಿಗೆ 2 ಮಾರ್ಕ್ಸ್ ಕೃಪಾಂಕ ನೀಡಿದರೂ ಕೂಡ ಅವರು ಎಲ್ಲರೂ ರ್ಯಾಂಕ್ಸ್ ಅವೇ ಇರ್ತವೆ, ಪ್ಲೇಸಸ್ ಅವೇ ಇರ್ತವೆ, ಚೇಂಜ್ ಅಂತ ಆಗಲ್ಲ. ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆನ್ಸರ್. ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಮೂಲ ರ್ಯಾಂಕಿಂಗಿಂತ ಕಡಿಮೆ ಆಗುತ್ತದೆ ಅಂತ, ಕಡಿಮೆ ಆಗೋಕ್ಕೂ ಚಾನ್ಸ್ ಇಲ್ಲ. ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಬದಲಾಗುತ್ತದೆ ಅಂತೇಳಿ ಬದಲೇ ಆಗೋದಿಲ್ಲ. ಸೆಕೆಂಡ್ ಆಪ್ಷನ್ ಕರೆಕ್ಟ್. ಇದಕ್ಕೆ 100% ಕ್ಲಿಯರಾ? ನಿಮಗೆ ಆಪ್ಷನ್ ಅಂದರೆ ಎಕ್ಸಾಂಪಲ್ ಥ್ರೂ ಹೇಳ್ಕೊಡ್ತೀನಿ, ಕ್ಲಾರಿಟಿ ಸಿಗಲಿ ಅಂತ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಬರೋಣ. 14th ಕ್ವಶನ್ನು. ನಿರ್ದಿಷ್ಟ ರೀತಿಯ ನೋವಿನಿಂದ ಬಳಲುತ್ತಿರುವ 500 ರೋಗಿಗಳ ಒಂದು ಸಮೀಕ್ಷೆಯನ್ನು ಮಾಡಲಾಗಿದೆ. ಸೊ ಯಾವುದೋ ಒಂದು ಪೈನಿಂದ ಸಫರ್ ಪಡ್ತಕ್ಕಂಥ 500 ಜನ ರೋಗಿಗಳನ್ನು ಸರ್ವೆ ಮಾಡಿದ್ದಾರೆ, ಸಮೀಕ್ಷೆ ಮಾಡಿದ್ದಾರೆ. ಅಲ್ಲಿ ಸರ್ವೆ ಮಾಡಿದ್ದಾರೆ, 500 ಜನ ರೋಗಿಗಳನ್ನು ಸಮೀಕ್ಷೆಗೆ ಒಳಪಡಿಸಿದಾರಲ್ಲಿ. ಅಧ್ಯಯನದ ಉದ್ದೇಶವು ಅಂತ ಎಲ್ಲ ರೋಗಿಗಳಲ್ಲಿ ನೋವಿಗಾಗಿ 2 ಔಷಧಿಗಳ ಬಳಕೆಯನ್ನು ತಿಳಿಯುವುದಾಗಿದೆ. ಆ ಒಂದು ಸಮೀಕ್ಷೆ ಉದ್ದೇಶ ಏನಂದರೆ 500 ರೋಗಿಗಳಿಗೆ 2 ರೀತಿಯಾದ ಔಷಧಿಗಳನ್ನು ಬಳಕೆ ಮಾಡಿದ್ದಾರೆ ಅಂತ. ಔಷಧಿ 1, ಔಷಧಿ 2 ಅಂತ. ಸೊ ಔಷಧಿ 1 ಮತ್ತು ಔಷಧಿ 2 ಬಳಕೆ ಮಾಡಿದ ಆಮೇಲೆ ಅವ್ರ ಒಪಿನಿಯನ್ನ ಸಂಗ್ರಹ ಮಾಡಲಿಕ್ಕೆ ಸಮೀಕ್ಷೆ ಮಾಡಿದ್ದಾರೆ. ಈ ಕೆಳಗಿನ ಮಾಹಿತಿಯನ್ನು ಪಡೆಯಲಾಗಿದೆ. 500 ರೋಗಿಗಳಲ್ಲಿ 60% ಮಹಿಳೆಯರಿದ್ದಾರೆ. ಟೋಟಲ್ 500 ಜನದಲ್ಲಿ ಮಹಿಳೆಯರ ಸಂಖ್ಯೆ ಎಷ್ಟಿದೆ ಅಂದರೆ 60% ಅಂತೇಳಿ. 60% ಮಹಿಳೆಯರಿದ್ದಾರೆ ಅಂದರೆ ಇನ್ನು ಉಳಿದವರೆಲ್ಲ ಪುರುಷರು ಅಂತ. 60% ಅಂದರೆ ನೋಡ್ರಿ, 500 ಜನಕ್ಕೆ 60% ಅಂದರೆ 5 6 30 ಅಲ್ಲ, 300 ಜನ ಮಹಿಳೆಯರಿದ್ದಾರೆ ಅಂತ ನೋಡಿ. 500 ಜನದಲ್ಲಿ 300 ಜನ ಮಹಿಳೆಯರಿದ್ದಾರೆ ಅಂದರೆ 200 ಜನ ಪುರುಷ ಇದ್ದಾರೆ ಅಂತ ಅರ್ಥ. 300 ಜನ ಮಹಿಳೆಯರು, 200 ಜನ ಪುರುಷರು ಸೇರಿ ಟೋಟಲ್ 500 ಜನ ರೋಗಿಗಳು. ಸೊ ಆಮೇಲೆ ಮುಂದೆ ಹೋದರೆ ಇವರಲ್ಲಿ ಅಂದರೆ 60% ಮಹಿಳೆಯರು ಇರ್ತಾರಲ್ಲ, ಅವರಲ್ಲಿ 45% ಮಂದಿ ಔಷಧಿ 1 ಉಪಯೋಗಿಸುತ್ತಾರೆ ಅಂತಿದೆ. ಈ 300 ಜನ ಮಹಿಳೆಯರಲ್ಲಿ 45% ಅಂದರೆ 45 × 3 ಅಂದರೆ 135 ಜನ ಮಹಿಳೆಯರು ಫಸ್ಟ್ ಔಷಧಿ 1 ಬಳಕೆ ಮಾಡ್ತಿದ್ದಾರೆ ಅಂತ. ಆದಾಗ್ಯೂ ಒಟ್ಟು ರೋಗಿಗಳಲ್ಲಿ 50% ಮಂದಿ ಔಷಧಿ 1 ಉಪಯೋಗಿಸುತ್ತಾರೆ. ಒಟ್ಟು ರೋಗಿಗಳು 500 ಜನ ಇದಾರಲ್ಲ, ಅದರಲ್ಲಿ 50% ಮಂದಿ ಅಂದರೆ 500 ಜನಕ್ಕೆ 50% ಅಂದರೆ 250 ಜನ ಔಷಧಿ ಫಸ್ಟನ್ನು ಬಳಕೆ ಮಾಡ್ತಾರೆ ಅಂತ. ಆ 250 ಜನ ಔಷಧಿ 1 ಬಳಕೆ ಮಾಡೋರು ಇರ್ತಾರಲ್ಲ, ಅದರಲ್ಲಿ 135 ಜನ ಮಹಿಳೆಯರಿದ್ದಾರೆ. ಅಂದರೆ ಸೊ 500 ಜನ ಔಷಧಿಯಲ್ಲಿ 50% ಅಂದರೆ 250 ಜನ ಔಷಧಿ 1 ಬಳಕೆ ಮಾಡಿದ್ದಾರೆ. ಅಂದರೆ 250 ಜನದಲ್ಲಿ 135 ಜನ ಮಹಿಳೆಯರಿದ್ದಾರೆ. ಅಂದರೆ 250ರಲ್ಲಿ 135 ಮೈನಸ್ ಮಾಡಿರಿ, 115 ಜನ ಪುರುಷರು ಔಷಧಿ 1 ಬಳಕೆ ಮಾಡಿದ್ದಾರೆ ಅಂತ. ಔಷಧಿ 1 ಬಳಕೆ ಮಾಡಿರೋ ಪುರುಷರ ಸಂಖ್ಯೆ 115, ಮಹಿಳೆಯರ ಸಂಖ್ಯೆ 135. ಒಟ್ಟಿಲೆಲ್ಲ ಸೇರಿ 250 ಜನ ರೋಗಿಗಳು ಔಷಧಿ 1 ಬಳಕೆ ಮಾಡಿದ್ದಾರೆ. ಅದು ಟೋಟಲ್ ರೋಗಿಗಳಲ್ಲಿ 50% ಅಂದರೆ 250, ಅರ್ಧದಷ್ಟು ಅಂದರೆ 250. ಶೇಕಡ ಎಷ್ಟು ಪುರುಷರು ಮತ್ತು ಮಹಿಳೆಯರು ಕ್ರಮವಾಗಿ ಔಷಧಿ 1 ಉಪಯೋಗಿಸುತ್ತಾರೆ ಅಂತಿದೆ. ಸೊ ಎಷ್ಟು ಪುರುಷರು ಮತ್ತು ಮಹಿಳೆಯರು ಕ್ರಮವಾಗಿ ಔಷಧಿ 1 ಉಪಯೋಗಿಸುತ್ತಾರೆ. ಎಷ್ಟು ಪುರುಷರು ಅಂತ ಮೊದಲಿಗಿದೆ. ಪುರುಷರದು 115 ಜನ. ಟೋಟಲಿ 500 ಜನದಲ್ಲಿ ಔಷಧಿ 1 ಬಳಕೆ ಮಾಡೋರು 115 ಜನ ಪುರುಷರಲ್ಲ. 100ಕ್ಕೆ ಎಷ್ಟು ಅಂತ ಕಂಡುಹಿಡಿಬೇಕು. 100 1 105 500. ಸೊ ಟೋಟಲ್ ರೋಗಿಗಳು 500ರಲ್ಲಿ 115 ಜನ ಪುರುಷ ಔಷಧಿ 1 ಬಳಕೆ ಮಾಡಿದ್ರು ಅಂದರೆ ಶೇಕಡ ಅಂದರೆ 100ಕ್ಕೆ ಎಷ್ಟು ಅಂತ ಕಂಡುಹಿಡಿಬೇಕು. 5 2 10, 1 ಉಳಿಯುತ್ತೆ, 5 3 15 ಅಲ್ಲ, 23% ಪುರುಷರು. ಒಟ್ಟು ರೋಗಿಗಳಲ್ಲಿ 23% ಜನ ಔಷಧಿ 1 ಬಳಕೆ ಮಾಡಿದರೆ ಅವರು ಪುರುಷರಾಗಿದ್ದಾರೆ.
ಸೊ ಮಹಿಳೆಯರು 135 ಜನ ಮಹಿಳೆಯರಿದ್ದಾರೆ. ಟೋಟಲ್ ರೋಗಿಗಳ ಸಂಖ್ಯೆ 500ರಲ್ಲಿ 135 ಆದರೆ 100ಕ್ಕೆ ಎಷ್ಟು ಜನ ಆಗ್ತಾರೆ ಅವ್ರ ಮಹಿಳೆಯರ ಸಂಖ್ಯೆ ಅಂತ ಕಂಡುಹಿಡಿಬೇಕು. 100 ಅಂದರೆ 100 ಇಲ್ಲಿ 500 ಕ್ಯಾನ್ಸಲ್, ಇದು 5 2 10, ಇನ್ನು 3 ಉಳಿಯುತ್ತೆ, 5 7 35 ಕ್ಯಾನ್ಸಲ್ ಆಗಿ 27% ಮಹಿಳೆಯರಾಗ್ತಾರೆ. ಸೊ ಹಾಗಾದ್ರೆ ಪುರುಷರ ಸಂಖ್ಯೆ 23, ಮಹಿಳೆಯರ ಸಂಖ್ಯೆ 27 ಅಂದರೆ 23 27 ಅಂತ ಹೇಳಬೇಕು. ಫಸ್ಟ್ 23 ಇರಬೇಕು, ಆಮೇಲೆ 27 ಇರಬೇಕು. ಫಸ್ಟ್ 23 ಆಮೇಲೆ 27 ಅಂತ ಆಪ್ಷನ್ ಫಸ್ಟ್ ಒನ್ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಆಗ್ತಾ ಆಯ್ತಾ? ಇದು 14th ಕ್ವಶನ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಬರೋಣ ಏನಿದೆ ಅಂತ. ಅಗೇನ್ ಡಾಟಾ ಇಂಟರ್ಪ್ರಿಟೇಷನ್ ಇದೆ. ಕೆಳಗಿನ ಗ್ರಾಫ್ ಒಂದು ವರ್ಷದಲ್ಲಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ ಅಂತಿದೆ. ಸೊ ಇದು ಬಾರ್ ಗ್ರಾಫ್ ಕೊಟ್ಟಿದ್ದಾನಲ್ಲ, ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ನೋಡ್ರಿ, ಇದಿಷ್ಟು ಸೇರಿ ಇವೆರಡೂ ಸೇರಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ. ಈ ಕ್ರಾಸ್ ಮಾಡಿದಾರಲ್ಲ, ಇದು ಅದರಲ್ಲಿ ಪಾಸ್ ಆಗಿರೋ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ತೋರಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಅಂದರೆ 2000 ಇಸ್ವಿಯಲ್ಲಿ ಟೋಟಲ್ ಇಲ್ಲಿ 40 ಅಂದರೆ 40 ಜನ ಎಕ್ಸಾಮ್ ಅಟೆಂಡ್ ಮಾಡಿದ್ದಾರೆ ಅಂತ. 2001ರಲ್ಲಿ 50 ಜನ ಸ್ಟೂಡೆಂಟ್ಸ್ ಎಕ್ಸಾಮ್ ಅಟೆಂಡ್ ಮಾಡಿದ್ದಾರೆ. 2002ರಲ್ಲಿ 60 ಜನ ಸ್ಟೂಡೆಂಟ್ಸ್ ಅಟೆಂಡ್ ಮಾಡಿದ್ದಾರೆ. 2003ರಲ್ಲಿ 70 ಜನ, 2004ರಲ್ಲಿ 80 ಜನ ಸ್ಟೂಡೆಂಟ್ಸ್ ಎಕ್ಸಾಮ್ ಅಟೆಂಡ್ ಮಾಡಿದ್ದಾರೆ. ಇಲ್ಲಿ 40 ಜನ ಅಟೆಂಡ್ ಮಾಡಿರ್ತಾರಲ್ಲ, 10 ಜನ ಪಾಸ್ ಆಗಿದ್ದಾರೆ ಅಂತ. ಇಲ್ಲಿ 50 ಜನದಲ್ಲಿ 30 ಜನ ಪಾಸ್ ಆಗಿದ್ದಾರೆ, 60ರಲ್ಲಿ 40 ಜನ ಪಾಸ್ ಆಗಿದ್ದಾರೆ, 70ರಲ್ಲಿ 40 ಜನ ಪಾಸ್ ಆಗಿದ್ದಾರೆ, 80ರಲ್ಲಿ 60 ಜನ ಪಾಸ್ ಆಗಿದ್ದಾರೆ ಅಂತ. ಪ್ರಶ್ನೆ ಏನಿದೆ ನೋಡ್ರಿ, ಹಾಜರಾದ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳ ಶೇಕಡ ಸರಾಸರಿ ಎಷ್ಟು ಅಂತ ಕೇಳಿದ್ದಾನೆ. ಶೇಕಡ ಸರಾಸರಿ ಎಷ್ಟು ಅಂತ ಕೇಳಿದ್ದಾನೆ ಇಲ್ಲಿ. ಸೊ ಹಾಗಾದ್ರೆ ನೋಡ್ರಿ, ಇಲ್ಲಿ ಹಾಜರಾದ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ವಿದ್ಯಾರ್ಥಿಗಳ ಶೇಕಡ ಸರಾಸರಿ ಎಷ್ಟು ಅಂದ್ರೆ, ಇಲ್ಲಿ 40 ಜನದಲ್ಲಿ 10 ಜನ ಪಾಸ್ ಆಗಿದ್ದಾರೆ. 40ಕ್ಕೆ 10 ಜನ ಪಾಸ್ ಆಗಿದ್ದಾರೆ ಅಂದರೆ 100ಕ್ಕೆ ಎಷ್ಟು ಅಂತ ಕಂಡುಹಿಡಿಬೇಕು. ಮೊದಲನೇದು. ಸೊ ಇದು 10 ಅಂದರೆ 14 40 ಕ್ಯಾನ್ಸಲು, 4ರಿಂದ 100 ಡಿವೈಡ್ ಮಾಡಿರಿ 25 ಬರುತ್ತೆ. 2000 ಇಸ್ವಿಯಲ್ಲಿ 25% ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ ಅಂತ. ಇಲ್ಲಿ 50ರಲ್ಲಿ 30 ಜನ ಪಾಸ್ ಆಗಿದ್ದಾರೆ. 50ಕ್ಕೆ 30 ಜನ ಪಾಸ್ ಆಗಿದ್ದಾರೆ ಅಂದರೆ 100ಕ್ಕೆ ಎಷ್ಟು ಪಾಸ್ ಆಗಿದ್ದಾರೆ ಅಂತ ಕಂಡುಹಿಡಿಬೇಕು. 100ಕ್ಕೆ ಎಷ್ಟು ಅಂದರೆ 50 ಅಂದರೆ 52 100, 30 × 2 ಅಂದರೆ 60% ಪಾಸ್ ಆಗಿದ್ದಾರೆ ಅಂತ. ಸೊ ಇಲ್ಲಿ 60ಕ್ಕೆ 40 ಜನ ಪಾಸ್ ಆಗಿದಾರಲ್ಲ, 60ಕ್ಕೆ 40 ಜನ ಪಾಸ್ ಆಗಿದ್ದಾರೆ ಅಂದರೆ 100ಕ್ಕೆ ಎಷ್ಟು ಪಾಸ್ ಆಗಿದ್ದಾರೆ ಅಂತ ಕಂಡುಹಿಡಿಬೇಕು. ಸೊ ಇದು 22 60, 23 60 ಕ್ಯಾನ್ಸಲ್, 22 40, 23 60 ಕ್ಯಾನ್ಸಲ್. 100 × 2 ಅಂದರೆ 200 ಡಿವೈಡ್ ಬೈ 3 ಅಂದರೆ ಎಷ್ಟಾಗುತ್ತೆ ಅಂದರೆ 66.67% ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ ಅಂತ. ಇಲ್ಲಿ 70ರಲ್ಲಿ 40 ಜನ ಪಾಸ್ ಆಗಿದ್ದಾರೆ. 70ರಲ್ಲಿ 40 ಜನ ಪಾಸ್ ಆಗಿದ್ದಾರೆ ಅಂದರೆ 100ಕ್ಕೆ ಎಷ್ಟು ಅಂತ ಕಂಡುಹಿಡಿಬೇಕು. 10 4 40, 17 70 ಕ್ಯಾನ್ಸಲ್. 100 × 4 ಡಿವೈಡ್ ಬೈ ಅಂದರೆ 400/7 ಅಂದರೆ 7 5 35, ಇನ್ನು 5 ಉಳಿಯುತ್ತೆ, 7 7 49, ಇನ್ನು 1 ಉಳಿಯುತ್ತೆ. ಸೊ 7 ಅಂದರೆ 7, ಇನ್ನು 3 ಉಳಿಯುತ್ತೆ, 7 4 28, 57.14% ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ ಅಂತ. ಸೊ ಇಲ್ಲಿ 80ಕ್ಕೆ 60 ಜನ ಪಾಸ್ ಆಗಿದಾರಲ್ಲ, 80ಕ್ಕೆ 60 ಜನ ಆದರೆ 100ಕ್ಕೆ ಎಷ್ಟು ಅಂತ ಕಂಡುಹಿಡಿಬೇಕು. 23 24 ಕ್ಯಾನ್ಸಲ್, 4ರಿಂದ ಡಿವೈಡ್ ಮಾಡಿರಿ 25 ಬರುತ್ತೆ. 75% ಪಾಸ್ ಆಗಿದ್ದಾರೆ. ಪಾಸ್ ಆಗಿಲ್ಲ ಎಲ್ಲ ಪರ್ಸೆಂಟೇಜ್ ಸಿಗ್ತಲ್ಲ, ಇದಕ್ಕೆ ಸರಾಸರಿ ಕಂಡುಹಿಡಿಬೇಕು. ಎಲ್ಲವೂ ಕೂಡ ಎಷ್ಟು ಬರುತ್ತೆ? 75 25 100 160 160 ಪ್ಲಸ್ ಒಂದು 66 ಅಂದರೆ 226 226 ಇವೆರಡು ಸೇರಿ 1 ಮಾಡ್ಕೊಳ್ಳೋಣ, ಪ್ಲಸ್ 57 ಇವೆರಡು ಸೇರಿ 1 ಅಂದರೆ 58 ಕೂಡ ಅಪ್ರಾಕ್ಸಿಮೇಟ್ಲಿ 14ಕ್ಕೆ 4 ದಶಕ 1 7 1 8 284 ಬರುತ್ತೆ. ಸರಾಸರಿ ಬೇಕಂದರೆ 284 ಇಲ್ಲಿ 1 2 3 4 5 ವರ್ಷ ಅಲ್ಲ, 5ರಿಂದ ಡಿವೈಡ್ ಮಾಡ್ಕೋಬೇಕು. ಸೊ 5 5 25, ಇನ್ನು ಎಷ್ಟು ಉಳಿಯುತ್ತೆ ಅಂದರೆ 3 ಉಳಿಯುತ್ತೆ. 5 7 35 ಅಂದರೆ ಅಪ್ರಾಕ್ಸಿಮೇಟ್ಲಿ 5 7 35, ಅದು 56 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ ಇಲ್ಲಿ ಅಂದಾಜು ಸರಾಸರಿ ಅಂದರೆ 57% ಆಗುತ್ತೆ. ಸೆಕೆಂಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಇಲ್ಲಿ 4th ಆಪ್ಷನಲ್ಲಿ ಕೆಳಗಡೆ ಹೋಗಿದೆ ಟೈಪಿಂಗಲ್ಲಿ. 4th ಆಪ್ಷನ್ ಎಷ್ಟಿದೆ ಅಂತ ನೋಡೋಣ. ಫೋರ್ತ್ ಆಪ್ಷನ್ 60% ಇದೆ. ಸೊ ಇದಕ್ಕೆ ಆನ್ಸರು ಅಪ್ರಾಕ್ಸಿಮೇಟ್ಲಿ 57% ಬರುತ್ತೆ. ಸೆಕೆಂಡ್ ಆಪ್ಷನ್ ಕರೆಕ್ಟ್. ನೋಡಿರಿ, ಇವಿಷ್ಟು 15 ಪ್ರಶ್ನೆಗಳು ಈ KCET 2025 ನವೆಂಬರ್ 2ನೇ ತಾರೀಕು ಆಗಿರೋ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಆಲ್ಮೋಸ್ಟ್ ಅಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೇ ರೀತಿ ಸಾಕಷ್ಟು ಪ್ರಶ್ನೆಗಳನ್ನು ನಾನು ಮಾಡಿಸಿನಿ. ಪ್ರತಿ ವೀಡಿಯೋದಲ್ಲಿ ಹೇಳ್ತಾ ಇದ್ದೆ, ನೀವು ಮಿಸ್ ಮಾಡಿದಂಗೆ ಪ್ರತಿ ಕ್ಲಾಸನ್ನು ನೋಡಿ ನೋಟ್ಸ್ ಮಾಡ್ಕೊಂತ ಹೋಗ್ರಿ. ನೆಕ್ಸ್ಟ್ ಎಕ್ಸಾಮ್ ಹೆಲ್ಪ್ ಆಗುತ್ತೆ ಅಂತ 100% ಅದೇ ಥರ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಮುಂದಿನೂ ಕೂಡ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೇ ಥರ NET ಎಕ್ಸಾಮ್ಸ್ಗೆ, ನೆಕ್ಸ್ಟ್ ಬರೋ KCET ಎಕ್ಸಾಮ್ಸ್ಗೆ ವೀಡಿಯೋಗಳು ಕಂಟಿನ್ಯೂ ಆಗ್ತಾ ಇರ್ತವೆ. ನೀವು ಮಿಸ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡ್ತಾ ಬರ್ರಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್.